ಹಬ್ಬದ ಜೊತೆಯಲ್ಲಿ ನಮ್ಮ ಅರಿವಿನ ಹಬ್ಬವನ್ನು ಕೂಡ ಬಿಂಬಿಸುವಂತ ಕಾರ್ಯಗಳು ನಡೀತಾ ಇದೆ. ಹಾಗೆ ಈ ವರ್ಷದ ಈ ಒಂದು ದೀಪಾವಳಿ ವಿಶೇಷಾಂಕ 2025ರ ಒಂದು ಮುಖಪುಟದ ರೂಪದರ್ಶಿಗಳಿರ್ಬೋದು, ಅಥವಾ ಮುದ್ದುಕಂದ ಸ್ಪರ್ಧೆ ಇರ್ಬೋದು, ಸೂಪರ್ ಜೋಡಿ ಸ್ಪರ್ಧೆ ಇರ್ಬೋದು, ಬಲಿಯಂದ್ರ ಸ್ಪರ್ಧೆ ಇರ್ಬೋದು, ಈ ಎಲ್ಲ ಸ್ಪರ್ಧೆಗಳನ್ನು ಕೂಡ ಆ ಸಂದರ್ಭದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಅದರಲ್ಲಿ ಎಲ್ಲರೂ ಕೂಡ ಆಯ್ಕೆ ಆಗಿರುವಂಥದ್ದೇ. ಆದರೂ ಕೂಡ ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅನ್ನುವಂಥ ಒಂದು ಬಹುಮಾನವನ್ನು ಕೊಡುವಂಥದ್ದು ಪದ್ಧತಿ. ಯಾವುದೇ ಒಂದು ಸ್ಪರ್ಧೆ ಮಾಡಬೇಕಿದ್ರೆ ಅಲ್ಲಿ ಒಂದು ಬಹುಮಾನಗಳನ್ನು ನೀಡುವಂತಹ ವ್ಯವಸ್ಥೆಗಳು ಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ವರ್ಷದ ವಿಶೇಷಾಂಕ ಪುಸ್ತಕದಲ್ಲಿ ಕಂಡುಬಂದಂಥ ಆಯ್ಕೆಯಾದಂಥ ಸ್ಪರ್ಧಿಗಳಿಗೆ ಬಹುಮಾನವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಸುಮಾರು 23 ವರ್ಷಗಳಿಂದ ಈ ಸುದ್ದಿ ದೀಪಾವಳಿ ವಿಶೇಷಾಂಕ ಹೊರಗೆ ಬರ್ತಾ ಇದೆ. ಈ ದೀಪಾವಳಿ ವಿಶೇಷಾಂಕ ಇದು ರಾಜ್ಯ ಮಟ್ಟದ ಯಾವುದೇ ದೀಪಾವಳಿ ವಿಶೇಷಾಂಕಕ್ಕೆ ಕಡಿಮೆ ಇಲ್ಲದ ಹಾಗೆ ಅತ್ಯುತ್ತಮವಾದ ಮುದ್ರಣ, ಪುಟ ವಿನ್ಯಾಸ, ವಿಷಯಗಳ ಜೋಡಣೆಯೊಂದಿಗೆ ಬರುವಂಥದ್ದು. ಅದರಿಂದ ಈ ಸುದ್ದಿಯ ದೀಪಾವಳಿ ವಿಶೇಷಾಂಕಕ್ಕೆ ಸಾಹಿತ್ಯ ವಲಯದಲ್ಲಾಗಲಿ, ಪತ್ರಿಕಾ ಮಾಧ್ಯಮದ ವಲಯದಲ್ಲಾಗಲಿ ಎಲ್ಲ ರೀತಿಯ ಕಡೆಗಳಲ್ಲಿ ಕೂಡ ಭಾಳ ಒಂದು ಮಾನ್ಯತೆ ಇದೆ. ಈ ದೀಪಾವಳಿ ವಿಶೇಷಾಂಕವನ್ನು ಎಲ್ಲರೂ ಕೂಡ ಹೌದು ಇದು ನಿಮ್ಮ ಸುದ್ದಿಯವರು ಮಾಡೋದು ಅಂತ ಬ್ಯಾಂಗ್ಳೂರು ಹೋದಾಗ ಕೂಡ ಈ ಪುಸ್ತಕದ ಬಗ್ಗೆ ಬಹಳ ಒಂದು ಒಲವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ನಮ್ಮ ತಂಡ ಇಲ್ಲಿ ದುರ್ಗಾಕುಮಾರ್ ನಾಯಕರೇ ಅವರು ಅದರ ಕಾರ್ಯನಿರ್ವಾಹಕ ಸಂಪಾದಕರು, ಇಲ್ಲಿ ಈಗ ಗಜಗದ್ದೆ ಶ್ರೀಧರ್ ಅವರು ಬಂದರು ಇಲ್ಲಿ ಅತಿಥಿಗಳಿಗೆ ಶಾಲೆ ಹಾಕಲಿಕ್ಕೆ. ಶ್ರೀಧರ್ ಗಜಗದ್ದೆ ಅವರು ಅದರ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ನಮ್ಮ ಯಶವಂತ ಕಾಳಮನೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ರಮೇಶ್ ನೀರಬಿದ್ರೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರೆಲ್ಲ ಒಂದೊಂದು ವಿಭಾಗದಲ್ಲಿ ನೇತೃತ್ವ ತಗೊಂಡವರು. ಮತ್ತು ಇಲ್ಲಿ ಅನಿಲ್ ಮತ್ತು ಇಲ್ಲಿ ಯಾರೆಲ್ಲ ನಮ್ಮ ಸ್ಟಾಫ್ ಇದ್ದಾರೆ ಎಲ್ಲರೂ ಕೂಡ ಅವರವರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದನ್ನು ಮಾಡ್ತಾರೆ. ಮಾಡೋ ಸಂದರ್ಭದಲ್ಲಿ ಇದನ್ನು ಬಹಳ ಚಂದ ಬರಬೇಕಿದ್ರೆ ಅದಕ್ಕೆ ತುಂಬ ವಿಷಯಗಳು ಬೇಕು. ಈಗ ಈ ಸಾಮಾಜಿಕ ಜಾಲತಾಣದ ಅಭ್ಯಾಸ ಆಗಿರುವ ಕಾರಣ ಜನರು ಕೂತು ಅದಕ್ಕೆ ಈ ಲೇಖನಗಳನ್ನು ಬರೆದು ಹೆಚ್ಚು ಯೋಚನೆ ಮಾಡಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ ದೀಪಾವಳಿ ವಿಶೇಷಾಂಕಕ್ಕೆ ಒಂದು ಏನಾದರೂ ಕರೆ ಕೊಟ್ಟ ಕೂಡಲೇ ಇಂಥ ಲೇಖನ ಬೇಕು ಅಂತ ಕರೆ ಕೊಟ್ಟ ಕೂಡಲೇ ತುಂಬ ಲೇಖನಗಳು ಬರ್ತಾ ಇತ್ತು. ಈಗ ಲೇಖನಗಳ ಒಂದು ಫ್ಲೋ ಇದೆಯಲ್ಲ ಅದು ಕಡಿಮೆ. ಆದರೆ ನಾವು ಹುಡುಕಿ ಕೆಲವರನ್ನ ಹೇಳಿ ಬರೆಸಬೇಕಾದ ಸಂದರ್ಭ ಕೂಡ ಬರ್ತದೆ. ಮತ್ತು ಅದಕ್ಕೆ ಬೇಕಾಗಿ ನಾವು ಈಗ ಏನು ಮಾಡ್ತೇವೆ ಅಂದರೆ, ಇದು ಮಾರ್ಕೆಟಿಂಗ್ ಬಹಳ ಮುಖ್ಯ. ಜನರೊಂದು ಈಗ ನೋಡಿ ಬಹಳ ಸುಂದರ ಜೋಡಿಗಳಲ್ಲಿ 2-3-4 ಜನ ಕೂತಿದ್ದಾರೆ. ಅವ್ರದ್ದೆಲ್ಲ ಫೋಟೋವನ್ನು ಹಾಕ್ತೇವೆ, ಮಕ್ಕಳ ಫೋಟೋವನ್ನು ಹಾಕ್ತೇವೆ. ಎಷ್ಟು ಈಗ ಮೊನ್ನೆ ಇವರು ದುರ್ಗಾಕುಮಾರ್ ನಾಯಕರು ಇದರ ಬಿಡುಗಡೆಯ ದಿವಸ ಇದನ್ನು ಹೇಳ್ತಾ ಇದ್ರು, ಒಟ್ಟು 5,500 ಜನರ ಮುಖಗಳು ಈ ಪುಸ್ತಕದಲ್ಲಿದೆ ಅಂತ. 5,500 ಜನರ ಮುಖಗಳು ಈ ಪುಸ್ತಕದಲ್ಲಿದೆ. ಈ 5,500 ಜನರ ಮುಖವನ್ನು ಹೊತ್ತಂಥ ಈ ಪುಸ್ತಕ 5,500 ಪುಸ್ತಕ ಅಂತ ಅವರ ಮನೆಗಳಲ್ಲಿ ಖಂಡಿತ ಇದ್ದೇ ಇರ್ತದೆ. ಯೋಚನೆ ಮಾಡಿ, ಇದರಲ್ಲಿ ಜಾಹೀರಾತಿದೆ, ಲೇಖನ ಇದೆ, ಕಥೆಗಳಿವೆ, ಕವನಗಳಿವೆ, ಫೋಟೋ ಸ್ಪರ್ಧೆಗಳನ್ನು ಬಂದಿರೋ ಇದೆ, ಬೇರೆ ಬೇರೆ ವಿಧದ ಸ್ಪರ್ಧೆಗಳಲ್ಲಿ ಬಂದಿರುವಂಥದ್ದಿದೆ. ಒಂದು ಸರ್ವಾಂಗ ಸುಂದರವಾದಂಥ ಪುಸ್ತಕ ಇದು ಬರುವಂಥದ್ದು. ಇದಕ್ಕೆ ಬಹಳ ಪ್ರಾಮುಖ್ಯವಾಗಿ ಸುದ್ದಿ ಪತ್ರಿಕೆಯ ಒಂದು ವಿಚಾರವನ್ನು ಹೇಳಿ ಮುಂದುವರಿಬೇಕು. 40 ವರ್ಷಗಳ ಹಿಂದೆ ಆಗ ಸುಳ್ಯದ ಯಾವ ಸುದ್ದಿಗಳು ಕೂಡ ರಾಜ್ಯ ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಬರ್ತಾ ಇರಲಿಲ್ಲ. ನಿಮಗೆ ಅನೇಕರಿಗೆ ಗೊತ್ತಿಲ್ಲ ಕಾಣ್ತದೆ, ಯಾಕಂದರೆ ಒಂದು ನೆನಪಿರಲಿಕ್ಕೂ ಸಾಕು. ಕಾಂತಮಂಗಲದ ಆಚೆ ಅಜ್ಜಾವರದಲ್ಲಿ ಬಹಳ ದೊಡ್ಡ 40-41 ವರ್ಷ ಹಿಂದೆ ಬಹಳ ದೊಡ್ಡ, ನೀವು ನೆನಪಿರಲಿಕ್ಕೂ ಸಾಕೇನ, ಬಹಳ ದೊಡ್ಡ ಗಾಳಿ ಮಳೆ ಬಂದು ಸುಮಾರು 12 ಮನೆಗಳು ಅಲ್ಲಿ ಕಂಪ್ಲೀಟ್ ನಾಶವಾಗಿ ಹೋದವು. ಆದರೆ ಆಗ ಇದ್ದಂಥ ರಾಜ್ಯ ಮಟ್ಟದ ಪತ್ರಿಕೆ ಅಂತ ನಮ್ಮ ಜಿಲ್ಲೆಯಲ್ಲಿದ್ದಂಥ ಪತ್ರಿಕೆಯಲ್ಲಿ ವರದಿ ಒಂದು ಸಣ್ಣದ 5 ಸೆಂಟಿಮೀಟರ್ ಸಿಂಗಲ್ ಕಾಲಮ್ ಅಷ್ಟು ಮಾತ್ರ ನ್ಯೂಸ್ ಬಂದಿರುವಂಥದ್ದು. ಆನಂತರ ಕೂಡ ಎಷ್ಟೋ ಘಟನೆಗಳಿಗೆ ಸುದ್ದಿಯ ನ್ಯೂಸ್, ನಮ್ಮ ಸುಳ್ಯದ ನ್ಯೂಸ್ಗಳು ಜಿಲ್ಲಾ ಮಟ್ಟದಲ್ಲಿ ಬರ್ತಿರಲಿಲ್ಲ. ಮಣಿಪಾಲದಲ್ಲಿ ಸಣ್ಣ ಘಟನೆ ಆದರೆ ಕೂಡ ದೊಡ್ಡದಾಗಿ ಬರ್ತಿತ್ತು. ಆದರೆ ಎಲ್ಲಿ ಪತ್ರಿಕೆ ಇದೆ ಅಲ್ಲಿ ಸ್ಥಳೀಯವಾಗಿ ಸುದ್ದಿಗಳು ಪ್ರಾಮುಖ್ಯತೆ ಪಡಿತವೆ. ಅದಕ್ಕೆ ಆಗ ಬಳಕೆದಾರರ ವೇದಿಕೆಯ ಮೂಲಕ ಒಂದು ಕ್ರಾಂತಿ ಮಾಡಲಿಕ್ಕೆ ಹೊರಟದಂಥ ಒಂದು ಹೋರಾಟದ ಒಂದು ಚಿಂತನೆಯನ್ನು ಹಬ್ಬಿಸಿದ್ದಂಥ ಡಾಕ್ಟರ್ ವಿ ಪಿ ಶಿವಾನಂದ ಅವರು, MBBS ಡಾಕ್ಟರು, ಅವರು
ಪತ್ರಿಕೆ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಆರಂಭ ಮಾಡಿದರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುದ್ದಿಯನ್ನು ನಾವಾದರೂ ಬೇರೆ ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಆರಂಭ ಆದ ಸುದ್ದಿ ಬಿಡುಗಡೆ ಪತ್ರಿಕೆ ಇವತ್ತು 40 ವರ್ಷ 1985 ಆಗಸ್ಟ್ 8ನೇ ತಾರೀಕಿಗೆ ಸುದ್ದಿ ಬಿಡುಗಡೆ ಪತ್ರಿಕೆ ಆರಂಭ ಆಯಿತು, ಬಿಡುಗಡೆ ಆಯಿತು. ಅಲ್ಲಿಂದ ತೊಡಗಿ 1 ವರ್ಷ ಇಲ್ಲಿ ಬೆಳ್ತಂಗಡಿಯಲ್ಲಿ, ಮತ್ತೊಂದು ವರ್ಷ ಕಳೆದು ಬಂಟ್ವಾಳದಲ್ಲಿ, ಮತ್ತೆ 1 ವರ್ಷ ಕಳೆದು ಪುತ್ತೂರಲ್ಲಿ, ಅದರ ನಡುವಿನಲ್ಲಿ ಮಂಗಳೂರಿನಲ್ಲಿ ಸುದ್ದಿ ಸಂಜೆ ಅಂತ ದಿನಪತ್ರಿಕೆ ಸಂಜೆ ಪತ್ರಿಕೆಯಾಗಿ ಹೀಗೆ ಪತ್ರಿಕೆ ಆರಂಭ ಆಗಿ ಮುಂದುವರಿತಾ ಈಗ ಈ 3 ಕಡೆಗಳಲ್ಲಿ, ಈಗ ಬಂಟ್ವಾಳದ ಪತ್ರಿಕೆ ಇಲ್ಲ, ಸುದ್ದಿ ಸಂಜೆ ಮಂಗಳೂರದ್ದು ಇಲ್ಲ, ಹೆಚ್ಚು ಲಾಸ್ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಪುತ್ತೂರು, ಬೆಳ್ತಂಗಡಿ ಮತ್ತು ಸುಳ್ಯ ಈ 3 ಕಡೆಗಳಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಇದೆ. ಪುತ್ತೂರಲ್ಲಿ ದಿನಪತ್ರಿಕೆ, ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ವಾರಪತ್ರಿಕೆ. ಇಲ್ಲಿ ಪ್ರತಿ ಸೋಮವಾರ ರಿಲೀಸ್ ಆಗೋದು, ಬೆಳ್ತಂಗಡಿ ಪ್ರತಿ ಗುರುವಾರ ರಿಲೀಸ್ ಆಗ್ತದೆ, ಪುತ್ತೂರು ಡೈಲಿ. ಈ ಪತ್ರಿಕೆ ಇದು ಯಾಕೆ ಇದಕ್ಕೆ ಜನರ ಮನಸ್ಸಲ್ಲಿ ಉಳಿದಿದೆ ಅನ್ನೋದಕ್ಕೆ ತಂತ್ರಜ್ಞಾನದ ಒಟ್ಟಿಗೆ ಹೋಗಿರುವುದು ಕೂಡ ಒಂದು ಕಾರಣ. ನಿಮಗೆ ಈಗ ಪತ್ರಿಕೆಯನ್ನು, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯ ತಾಲೂಕಿನ ಪತ್ರಿಕೆ ಮಾತ್ರ ಅಲ್ಲ, ಸುಳ್ಯ ತಾಲೂಕಿನವರು ಪ್ರಪಂಚಾದ್ಯಂತ ಯಾರಲ್ಲಿದ್ದಾರೆ ಎಲ್ಲರ ಪತ್ರಿಕೆ ಅಂತ ಲೆಕ್ಕ. ಯಾಕೆಂದರೆ ಕೊಂಡು ಓದುವುದು ಕೂಡ ಮತ್ತು ಅವರ ನ್ಯೂಸ್ ಬರೋದು ಕೂಡ. ಅವರಲ್ಲಿ ಏನಾದರೂ ಅಲ್ಲಿ ಇರೋರು ಏನಾದರೂ ಒಂದು ಅಂಗಡಿ ಮಾಡಿದರೆ, ಅಥವಾ ಒಂದು ವರ್ಗಾವಣೆ ಆದರೆ, ಅಥವಾ ಒಂದು ಪ್ರಮೋಷನ್ ಆದರೆ, ಹೀಗೆ ಅಥವಾ ಒಂದು ಸರ್ಕಾರಿ ಕೆಲಸಕ್ಕೆ ಮತ್ತೊಂದು ಕೆಲಸಕ್ಕೆ ಯಾವುದೋ ಹುದ್ದೆಗೆ ನೇಮಕ ಆದರೆ, ಯಾವುದೇ ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರಿಗಳಾದರೆ ಅದು ತಾಲೂಕಿನವರದು, ತಾಲೂಕಿನ ಹೊರಗಿರುವವರು ಯಾರಿದ್ದಾರೆ ಅವರದ್ದು ಎಲ್ಲರ ನ್ಯೂಸ್ಗಳು ಕೂಡ ಸುದ್ದಿಯಲ್ಲಿ ಬರ್ತದೆ. ಸುದ್ದಿ ಕಡೆ ಯಾರಾದರೂ ಶಾಲೆಯಲ್ಲಿ, ಸಣ್ಣ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಮಂತ್ರಿಮಂಡಲ ಆದರೆ, ಆ ಮಂತ್ರಿಮಂಡಲ ಯಾರಾದರೂ ಮುಖ್ಯಮಂತ್ರಿ ಅದರ ಫೋಟೋ ನಮ್ಮಲ್ಲಿ ಬರ್ತದೆ. ಸಣ್ಣ ಮಕ್ಕಳಿಂದ ತೊಡಗಿ ತೀರಿಕೊಂಡಾಗಂತೂ ತಪ್ಪುವುದೇ ಇಲ್ಲ, ಸುದ್ದಿ ಪತ್ರಿಕೆಯಲ್ಲಿ ಬಂದೇ ಬಂತು ಅಂತ ಲೆಕ್ಕ. ಆದ್ದರಿಂದ ಸುದ್ದಿಯನ್ನು ಬಿಟ್ಟು ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ. ಇಂಥ ಸುದ್ದಿ ಪತ್ರಿಕೆ ತಾಂತ್ರಿಕವಾಗಿ ಕೂಡ ಮುಂದುವರೆದ ಕಾರಣ, ತಂತ್ರಜ್ಞಾನದ ಒಟ್ಟಿಗೆ ಸಾಗಿದ ಕಾರಣ ಈಗ ಪತ್ರಿಕೆ ನಿರಂತರವಾಗಿ ಜನರಿಗೆ ತಿಳಿಸುವಂಥದ್ದಾಗ್ತದೆ. ಕೊರೋನಾ ಕಾಲಘಟ್ಟದ ನಂತರ ಏನು ಒಂದು ಈ ಡಿಜಿಟಲ್ ಮಾಧ್ಯಮದ ಕ್ರಾಂತಿ ನಡೆಯಿತು, ಅದರ ನಂತರ ಕೂಡ ಸುದ್ದಿ ಪತ್ರಿಕೆ ಹೆಚ್ಚು ಜನರಿಗೆ ನಾನು ಇದನ್ನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಸುದ್ದಿ ಪತ್ರಿಕೆ 20,000 ಪತ್ರಿಕೆ ಪ್ರಿಂಟ್ ಆಗ್ತಾ ಇತ್ತು, 20,000 ಪತ್ರಿಕೆ ಪ್ರಿಂಟ್ ಆಗ್ತಾ ಇತ್ತು. ಕೊರೋನಾ ಕಾಲಘಟ್ಟದ ನಂತರ ಎಲ್ಲ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಕಡಿಮೆ ಆಯಿತು, ಅರ್ಧಕ್ಕರ್ಧ ಇಲ್ಲ. ಕೆಲವು ಪತ್ರಿಕೆಗಳಂತೂ 40% ಈಗ 20,000 ಪ್ರಿಂಟ್ ಆಗ್ತಾ ಇದ್ರೆ ಅದು ಕಡಿಮೆಯಾಗಿ 8,000 ಇಳಿಬೇಕು. 10,000 ಪ್ರಿಂಟ್ ಆಗುವಂಥದ್ದು 4,000 ಇಳುವಂಥದ್ದು, ಇಂಥ ಪರಿಸ್ಥಿತಿ ಇಲ್ಲಿ ಎಲ್ಲ ಕಡೆ ಇದೆ. ನೀವೆಲ್ಲ ನಿಮ್ಮ ದೊಡ್ಡ ದೊಡ್ಡ ಪತ್ರಿಕೆ ಅಂತ ನಾವು ಹೇಳ್ತೇವಲ್ಲ, ಅದೆಲ್ಲ ನೋಡಿ ಪ್ರಸಾರ ಸಂಖ್ಯೆ ಅಷ್ಟು ಕಡಿಮೆ ಆಗಿದೆ. ಆದರೆ ಸುದ್ದಿ ಬಿಡುಗಡೆ ಪತ್ರಿಕೆ 16,000 ಪತ್ರಿಕಾ ಪ್ರಸಾರ ಸಂಖ್ಯೆ ಇದೆ. ಈಗ ಕೂಡ ಪ್ರಿಂಟ್ ಆಗೋದು 16,000. ಯಾವುದು ಏಜೆಂಟ್ರಿಂದ ವಾಪಸ್ ತಗೊಳ್ಳಿಕ್ಕಿಲ್ಲ, ಎಷ್ಟು ಬೇಕೋ ಅಷ್ಟೇ ಅವ್ರು ಹೇಳಬೇಕು, ಅಷ್ಟನ್ನು ಮಾತ್ರ ಪ್ರಿಂಟ್ ಮಾಡೋದು. ಯಾಕಂದರೆ ಅಷ್ಟು ಕಾಸ್ಟ್ಲಿ ಬೀಳ್ತದೆ ಅದಕ್ಕೆ. ಅದರಿಂದಾಗಿ ಪತ್ರಿಕೆ 16,000 ಪ್ರಿಂಟ್ ಆಗ್ತದೆ, ಅಷ್ಟು ಸೇಲ್ ಆಗುವಂಥ ಗ್ಯಾರಂಟಿಯಲ್ಲಿ ಮಾತ್ರ ಪ್ರಿಂಟ್ ಆಗೋದು. ಹಾಗಾದರೆ ಸುದ್ದಿ ಪತ್ರಿಕೆ ಯಾಕೆ ಪ್ರಸಾರ ಸಂಖ್ಯೆ ಕಡಿಮೆ ಆಗಿಲ್ಲ? ಆ ಪ್ರಮಾಣದಲ್ಲಿ 40% ಮಾತ್ರ ಪ್ರಿಂಟ್ ಆಗೋದ್ರೆ ಅಷ್ಟು ಪ್ರಮಾಣ ಕಡಿಮೆ ಆಗಿತ್ತಲ್ಲ, ಆಗಬೇಕಿತ್ತಲ್ಲ, ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ಸುದ್ದಿಯ ಪತ್ರಿಕೆಯಲ್ಲಿ ಬರುವಂಥ ನ್ಯೂಸ್ಗಳು ನಮ್ಮದೇ ನ್ಯೂಸ್ಗಳು, ನಮ್ಮ ಮನೆಯವರ ನ್ಯೂಸ್ಗಳು, ನಮ್ಮ ಅಣ್ಣ ತಮ್ಮದರ ಸುದ್ದಿಗಳು, ನಮ್ಮ ಸಂಬಂಧಿಕರ ಸುದ್ದಿಗಳು. ಇದು ಸುದ್ದಿಯಲ್ಲಿ ಕಂಡ್ರೆ ಮಾತ್ರ ಬೇರೆಲ್ಲ ಪತ್ರಿಕೆಯಲ್ಲಿ ಅಷ್ಟು ನ್ಯೂಸ್ ಬರಲಿಕ್ಕೆ ಸಾಧ್ಯವೂ ಇಲ್ಲ, ಬರೋದೂ ಇಲ್ಲ. ಅದರಿಂದಾಗಿ ನಮ್ಮದೇ ಅನ್ನುವಂಥ ಭಾವನೆ ಇರೋದ್ರಿಂದ ಪತ್ರಿಕೆ ಇದು ಯಶಸ್ವಿಯಾಗಿ ಮುಂದುವರಿದಿದೆ. ಈಗ 3 ಕಡೆಗಳಲ್ಲಿ ಪತ್ರಿಕೆ ಆದಾಗ ಕೆಲವು ಜನ ಹೇಳಿದ್ದಾರೆ, ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡಿ ಪತ್ರಿಕೆಯನ್ನು ಅಂತ. ಜಿಲ್ಲಾ ಮಟ್ಟದಲ್ಲಿ ಪತ್ರಿಕೆ ಮಾಡೋದಿಲ್ಲ, ನಾವು ತಾಲೂಕು ಮಟ್ಟದಲ್ಲೇ ಇರ್ತೇವೆ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದರೆ, ತಾಲೂಕನ್ನು ನಮ್ಮ 2 ಈ ಬಾಹುಗಳನ್ನು ಚಾಚುವಾಗ ನಮಗೆ ಎಷ್ಟು ಏರಿಯಾ ಸಿಗ್ತದೆ, ಎಷ್ಟು ಏರಿಯಾಕ್ಕೆ ಸಂಬಂಧಪಡ್ತಾಗ್ತದೆ, ನಮ್ಮದು ಅನ್ನೋಂಥ ಭಾವನೆ ಇರ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಲೋಕಲನ್ನು ಗ್ಲೋಬಲ್ ಮಾಡಲಿಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಗೆ ತೊಡಗಿ, ಅದರ ಒಟ್ಟಿಗೆ ಪತ್ರಿಕೆ ಜೊತೆಗೆ ಈ ತಾಲೂಕಿನ ಜನರ ಅವರ ಏನು ದಿನನಿತ್ಯದ ವ್ಯವಹಾರ ಇದೆ ಅದಕ್ಕೆ ಪ್ರಯೋಜನ ಆಗುವ ಹಾಗೆ, ಕೃಷಿಗೆ ಪ್ರಯೋಜನ ಆಗುವ ಹಾಗೆ, ಅವರ ಉತ್ಪನ್ನಗಳಿಗೆ ಪ್ರಯೋಜನ ಆಗುವ ಹಾಗೆ, ಮಾರುಕಟ್ಟೆ ಸಿಗುವ ಹಾಗೆ, ಈ ವ್ಯವಹಾರಗಳಿಗೆ ವ್ಯಾಪಾರಕ್ಕೆ ಅನುಕೂಲ ಆಗುವ ಹಾಗೆ, ಅದು ಜನರಿಗೆ ನೆರವು ಸಿಗುವ ಹಾಗೆ, ಮಾಹಿತಿ ಸಂಪೂರ್ಣ ಮಾಧ್ಯಮ ಗ್ರಾಮ, ಹೀಗೆ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮುಂದುವರಿತಾ ಹೋಗುವಂಥ ಸಂದರ್ಭ ಸೃಷ್ಟಿ ಆಯಿತು. ಅದರಿಂದಾಗಿ ಪತ್ರಿಕೆ ಕೂಡ ಗಟ್ಟಿಯಾಗಿ ಉಳಿಯಿತು, ವ್ಯವಹಾರ ಜನರಿಗೆ ಬಿಡಲಿಕ್ಕೆ ಅನುಕೂಲ ಆಯಿತು, ಸುದ್ದಿ ಮಾಹಿತಿ ಅನ್ನುವಂಥ ಪುಸ್ತಕ ಆರಂಭ ಆಯಿತು. ಈಗ ಇಡೀ ತಾಲೂಕನ್ನು ಡಿಜಿಟಲ್ ತಾಲೂಕಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಯುವಜನ ಶಕ್ತಿ ಮಂಡಳಿಯ ಯುವಕ ಮಂಡಳದವರು ಕೂಡ ನಮ್ಮೊಟ್ಟಿಗೆ ಸೇರ್ತಾ ಇದ್ದಾರೆ. ಅದೊಂದು ಪ್ರಕ್ರಿಯೆ ನಡೀತಾ ಉಂಟು. ಅದು ಈ ಡಿಸೆಂಬರ್ ತಿಂಗಳ ಒಳಗೆ ಪ್ರತಿ ಗ್ರಾಮದ ಪ್ರತಿಯೊಬ್ಬರ ಮಾಹಿತಿ ಕೂಡ ಒಂದು ಕಡೆ ಸಂಗ್ರಹ ಆಗಿ, ಅದರಲ್ಲಿ ಬೇಕಾದ ಎಲ್ಲರೂ ಯಾವ ವ್ಯವಹಾರಕ್ಕೆ ಯಾರು ಬೇಕಿದ್ರು ಕೂಡ, ಎಲ್ಲಿ ದನ ಸುಖ ಸಿಗ್ತದೆ ಅಂತ ಕೂಡ ಗೊತ್ತಾಗಬೇಕು, ಎಲ್ಲಿ ಬಾಳೆಲೆ ಸಿಗ್ತದೆ ಅಂತ ಗೊತ್ತಾಗಬೇಕು, ಎಲ್ಲಿ ಉಪ್ಪಿನಕಾಯಿ ಸಿಗ್ತದೆ ಅಂತ ಬೇಕಾದ ಗೊತ್ತಾಗಬೇಕು, ಯಾರು ನಾಟಿ ವೈದ್ಯರಿಂದ ಗೊತ್ತಾಗಬೇಕು, ಯಾರು ಹಾವು ಹಿಡಿಯೋರಿದ್ದಾರೆ ಅಂತ ಗೊತ್ತಾಗಬೇಕು. ಪ್ರತಿ ಗ್ರಾಮದ ಪ್ರತಿ ವ್ಯವಸ್ಥೆ, ಎಲ್ಲಿ ಹಪ್ಪಳ ಸಂಡಿಗೆ ಮಾಡ್ತಾರೆ, ಫಿನಾಯಿಲ್ ಮಾಡ್ತಾರೆ, ಅಥವಾ ಮತ್ತೊಂದು ಏನಾದರೂ ಉತ್ಪನ್ನ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು.
ನಮ್ಮ ಮನೆ ಪಕ್ಕದ ಇರುವಂಥದ್ದು ಮನೆಗೆ ಗೊತ್ತಿಲ್ಲದಂಥ ಸಂದರ್ಭ ಇರ್ತದೆ. ಅದೆಲ್ಲ ಗೊತ್ತಾಗಿ ವ್ಯವಹಾರ ಅವರವರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ತಾಲೂಕನ್ನು ಡಿಜಿಟಲ್ ತಾಲೂಕು ಮಾಡಲಿಕ್ಕೆ ಅಂತೇಳಿ ಒಂದು ಯೋಜನೆ ಇಟ್ಟುಕೊಂಡು ಹೊರಟಿದ್ದೇವೆ. ಅದು ಕೂಡ ಈಗ ಡಿಸೆಂಬರ್ ಒಳಗೆ ಕಾರ್ಯಗತ ಆಗುವಂತೆ ಮಾಡಿತಾ ಇದೆ. ಮತ್ತೊಂದಿದೆ, ಈಗ ನಾವು ಸಾಧಾರಣ ಮಟ್ಟಿಗೆ ಯುವಕರು ನೀವೆಲ್ಲ ಇಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತಿದ್ರೆ ನೀವೇನು ಆರ್ಡರ್ ಮಾಡ್ತೀರಿ? ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಿ. ಆನ್ಲೈನ್ ಆರ್ಡರ್ ಮಾಡಿದಾಗ ಎಲ್ಲಿಂದ ಬರ್ತದೆ? ಎಲ್ಲ ಹೊರಗಿಂದ ಬೇರೆ ಬೇರೆ ದೊಡ್ಡ ಕಂಪನಿಗಳಿಂದ ಬರ್ತದೆ. ಆಗ ನಮ್ಮ ತಾಲೂಕಿನವರು ಏನು ಮಾಡಬೇಕು? ನಮ್ಮ ತಾಲೂಕಿನವರಿಗೆ ಕೂಡ ಆ ರೀತಿಯ ಒಂದು ವ್ಯಾಪಾರದ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವುದ್ರೆ, ನಮ್ಮ ಇಲ್ಲಿ ಉತ್ಪನ್ನಗಳು ಕೂಡ ಗ್ಲೋಬಲ್ ಆಗಿ ಎಲ್ಲ ಕಡೆಯಿಂದ ಮಾರುಕಟ್ಟೆ ದೊರೆಯುವ ರೀತಿ ಆದರೆ ಅದಕ್ಕೆ ಬೇಕಾಗಿ ಈಗ ONDC ಅನ್ನುವಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತ. ಆ ಯೋಜನೆಯಡಿ ಇಡೀ ತಾಲೂಕಿನ ಎಲ್ಲ ವ್ಯವಹಾರಗಳನ್ನು, ಎಲ್ಲ ಅಂಗಡಿಯವರನ್ನು ಅದನ್ನು ಇದಕ್ಕೆ ಒಳಗೊಳಿಸಿ ಅವರಿಗೆ ಕೂಡ ಗ್ಲೋಬಲ್ ಮಾರ್ಕೆಟ್ ಸಿಗುವ ಹಾಗೆ, ಜನರು ಹಲವಾರು ಮನೆಯಲ್ಲೇ ಕೂತು ಆರ್ಡರ್ ಮಾಡುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಮಾಡ್ತಿದ್ದೇವೆ. ಅದಕ್ಕೆ ಕೂಡ ಇಡೀ ಯಾಕೆ ಇದು ಸಂದರ್ಭ ಹೇಳ್ತೇವೆ ಅಂದರೆ, ನೀವೆಲ್ಲರೂ ಇದ್ದೀರಿ ತಾಲೂಕಿನಂತ ಬಂದವರು, ನಿಮಗೆಲ್ಲ ವಿಷಯಗಳು ಗೊತ್ತಿರಬೇಕು. ಮತ್ತು ಈ ONDCಯ ವ್ಯವಸ್ಥೆಯ ಮೂಲಕ ಕೂಡ ಜನರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಬಹಳ ಪ್ರಾಮುಖ್ಯವಾಗಿ ಇರುವಂಥದ್ದು. ಇಂಥ ಒಂದು ಜನೋಪಯೋಗಿಯಾದ ರೀತಿಯಲ್ಲಿ ಸುದ್ದಿ ಸಂಸ್ಥೆ ಬೆಳೀತಾ ಇರುವುದರಿಂದ ಇಲ್ಲಿ ಮಾಹಿತಿ ಕೇಂದ್ರ ಒಟ್ಟಿಗೆ ಈಗ ಸುದ್ದಿ ಸಹಕಾರಿ ಸಂಘ ಇದೆ, ಸುದ್ದಿ ಸೌಹಾರ್ದ ಸಹಕಾರಿ ಸಂಘ ಸೊಸೈಟಿ ಇದೆ, ಅದರ ಜೊತೆಗೆ ಅರಿವು ಕೇಂದ್ರ ಅಂತಿದೆ, ಕೃಷಿಗೆ ಬೇಕಾದ ತರಬೇತಿ ಕೊಡುವಂಥ, ಉದ್ಯೋಗಕ್ಕೆ ಬೇಕಾದ ತರಬೇತಿ ಕೊಡುವಂಥ ವ್ಯವಸ್ಥೆಗಳಿದೆ. ಅದರ ಒಟ್ಟಿಗೆ ಈಗ ಕಳೆದ ವಾರದಿಂದ ಒಂದು ಆರಂಭ ಆಗಿದೆ ಸುದ್ದಿ ಮನಿ ಅಂದರೆ ದುಡ್ಡು ಮಾಡೋದು ಹೇಗೆ ಅಂತ. ಮನುಷ್ಯರಿಗೆ ಬಹಳ ಅಗತ್ಯವಾಗಿ ಬೇಕಾದ ವಿಚಾರಗಳು. ದುಡ್ಡು ಮಾಡೋದು ಹೇಗೆ ಸಾಹಿತ್ಯಿಕವಾಗಿ ಬೆಳಿಬೇಕು, ಹೇಗೆ ಔದ್ಯೋಗಿಕವಾಗಿ ಬೆಳಿಬೇಕು, ಪ್ರತಿಯೊಬ್ಬರು ಕೂಡ ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳುವಂಥದ್ದು ಮತ್ತು ಅದರ ಸ್ವಲ್ಪ ಅಳವಡಿಸಿದ ಏನಾದರೂ ಅದರ ರುಚಿ ಪಡೆಯುವಂಥದ್ದು ಬಹಳ ಅಗತ್ಯ. ಅದು ನಮ್ಮ ಮುಂದುವರಿಕೆ ಅಗತ್ಯ. ಅದಕ್ಕೆ ಬೇಕಾಗಿ ಸುದ್ದಿ ಮನಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ತುಂಬ ತಜ್ಞರು, ಪ್ರಾಜ್ಞರು ಯಾರಿದ್ದ ಅವರಿಂದ ಎಲ್ಲ ಮಾಹಿತಿಗಳನ್ನು ಪ್ರತಿ ವಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಬೇಕಾದರೂ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸುದ್ದಿ ಅರಿವು ಕೃಷಿ ಕೇಂದ್ರದ ಮೂಲಕ ಮಾಡ್ತೇವೆ. ಇದೆಲ್ಲ ಡಾಕ್ಟರ್ MP ಶಿವಾನಂದರ ಕಲ್ಪನೆಯ ಕೂಸುಗಳು. ಅವರೆಲ್ಲ ಅದನ್ನು ಮುಂದುವರಿಸಿಕೊಂಡು ಹೋಗೋದು, ಇಡೀ ಸುದ್ದಿ ಸ್ಟಾಫ್ ಎಲ್ಲರೂ ಸೇರಿಕೊಂಡು ಮಾಡುವಂತೆ ಮಾಡ್ತಾರೆ. ಇಂಥ ಒಂದು ಕಾಲಘಟ್ಟದಲ್ಲಿ ಈ ಸುದ್ದಿ ಬಿಡುಗಡೆ, ದೀಪಾವಳಿ ವಿಶೇಷಾಂಕದ ಬಿಡುಗಡೆಯ ಸಂದರ್ಭ ನಾನು ಅಭಿನಂದಿಸಬೇಕಾದ್ದು, ಇಲ್ಲಿ ಈ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿಗಳಿಗೆ ಬಹುಮಾನ ಕೊಡೋದಕ್ಕೆ ಸ್ಪಾನ್ಸರ್ಗಳಾಗಿ ಮುಂದೆ ಬಂದಿದ್ದಾರಲ್ಲ, ಇವರು ಶರ ಪಬ್ಲಿಕೇಶನ್ನಿಂದ ಡಾಕ್ಟರ್ ಜಯವಾಣಿ ಅವರು ಬಂದಿದ್ದಾರೆ, ಇಲ್ಲಿ ನಮ್ಮ ಸ್ವರ್ಣಂ ಜ್ಯುವೆಲ್ಲರಿಯಿಂದ ಪ್ರವೀಣ್ ಅವರು ಬಂದಿದ್ದಾರೆ, ದೀಕ್ಷಾದೇವರು ಮಾಧವಣ್ಣ ಬಂದಿದ್ದಾರೆ, ನಮ್ಮ ಸಫಲ ಉದ್ಯಮದಿಂದ ಸತೀಶ್ ಉದ್ದೇಟಿ ಬಂದಿದ್ದಾರೆ, ಇನ್ನೂ ಕೆಲವರು ಬರಲಿಕ್ಕಿದ್ದಾರೆ. ತುಂಬ ಜನ ಇದ್ದಾರೆ ನಮ್ಮಲ್ಲಿ. ತುಂಬ ಜನ ಇದನ್ನು ಈ ಸ್ಪಾನ್ಸರ್ ಮಾಡೋರು ಮುಂದೆ ಬರ್ತಾರೆ. ಯಾಕೆಂದರೆ ಪ್ರಚಾರ ದೃಷ್ಟಿ ಕೂಡ ಇದೆ, ಜನರಿಗೆ ಅಷ್ಟು ಜನರಿಗೆ ತಲುಪ್ತದೆ ಅನ್ನುವಂಥ ಉದ್ದೇಶ ಕೂಡ ಇದೆ. ಅದರಿಂದ ಇಂಥ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ, ನಮ್ಮ ಜೊತೆ ಕೈ ಜೋಡಿಸಿಕೊಂಡಿರುವಂಥ ನಿಮ್ಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ. ಆತ್ಮೀಯರೇ, ತಮ್ಗೆ ಗೊತ್ತಿದೆ, ಸುಳ್ಯದಲ್ಲಿ ಡಾಕ್ಟರ್ DV ಲೀಲಾಧರ್ ಇವರು ಸುಳ್ಯದ KVG ಆಯುರ್ವೇದ ಮೆಡಿಕಲ್ ಆಸ್ಪತ್ರೆಯ ಒಬ್ಬ ಪ್ರಾಂಶುಪಾಲರಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸ್ಫೂರ್ತಿಯಾಗಿ ನಾರಿ ಶಕ್ತಿ ಅಂತ ಹೇಳಿದರೆ ಅವರ ಶ್ರೀಮತಿ ಡಾಕ್ಟರ್ ಜಯವಾಣಿಯವರು. ಶಾಲಾ ಪ್ರಕಾಶನ ಅಂತ ಹೇಳಿದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಇದರ ಒಂದು ಸಂಕ್ಷಿಪ್ತವಾದಂಥ ವಿವರವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಶರ ಅಂತ ಹೇಳಿದರೆ ಡಾಕ್ಟರ್ ಲೀಲಾಧರ್ ಹಾಗೂ ಡಾಕ್ಟರ್ ಜಯವಾಣಿಯವರ ದಂಪತಿಯ ಸುಪುತ್ರಿ. ಇವರು ಕಳೆದ 4 ವರ್ಷಗಳ ಹಿಂದೆ ಅಕಾಲಿಕವಾಗಿ ನಮ್ಮೆಲ್ಲರನ್ನ ಅಗಲಿ ಹೋದಂಥ ಸಂದರ್ಭದಲ್ಲಿ ಅವರು ದಂಪತಿಗಳು ಒಂದು ತೀರ್ಮಾನ ಮಾಡಿದರು. ಅವರ ಹೆಸರಲ್ಲಿ ಏನಾದರೂ ದೇಶ ಸೇವೆ ಮಾಡುವಂಥ ಮಕ್ಕಳಿಗಿರ್ಬೋದು ಅಥವಾ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಪ್ರತಿ ವರ್ಷ ಕೂಡ ಆ ಒಂದು ಶರ ಪ್ರಕಾಶನದ ಮೂಲಕ ತಾಲೂಕಿನಲ್ಲಿರುವಂಥ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳಿಂದ ಇಂತಹ ದೇಶಭಕ್ತಿ ಗೀತೆಯ ಒಂದು ಗಾಯನ ಸ್ಪರ್ಧೆ ಅಥವಾ ಬೇರೆ ಬೇರೆ ರೀತಿಯ ದೇಶ ಪ್ರೇಮವನ್ನು ಹುಟ್ಟಿಸುವಂಥ ಒಂದು ಸ್ಪರ್ಧೆಗಳನ್ನು, ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಪ್ರಾಯೋಜಕರಾಗಿ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಸುದ್ದಿಯ ಜೊತೆ ಕೈ ಜೋಡಿಸಿಕೊಂಡು ಪ್ರತಿ ದೀಪಾವಳಿಯ ಸಂದರ್ಭದಲ್ಲಿ ಇಂಥ ಒಂದು ದೇಶಭಕ್ತಿ ಗೀತೆಗಳ ಒಂದು ಸ್ಪರ್ಧೆಯನ್ನು ನಡೆಸಿ ಅದಕ್ಕೆ ತಮ್ಮಿಂದ ಆಗುವಂಥ ಸಹಕಾರವನ್ನು ಕೊಟ್ಟು ಅವರ ಮಗಳ ನೆನಪನ್ನು ಪ್ರತಿ ವರ್ಷ ಕೂಡ ಮಾಡೋ ಮೂಲಕ ಅವರ ಮಗಳಂತೆ ಇರುವಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಬಹಳ ದೊಡ್ಡ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ನಾವೆಲ್ಲರೂ ನಿಜವಾಗೂ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಬಹಳಷ್ಟು ಮಂದಿ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಶ್ರೀಮಂತರು ಇರ್ತಾರೆ, ಆದರೆ ಕೊಡುವ ಮನಸ್ಸಿರುವುದಿಲ್ಲ. ಎಷ್ಟೋ ಜನರಲ್ಲಿ ಕೊಡುವ ಮನಸ್ಸಿದ್ರೂ ಅದಕ್ಕೆ ಬೇಕಾದಂಥ ವೇದಿಕೆಗಳಿರುವುದಿಲ್ಲ. ಆದರೆ ಇವರ ಹಾಗೆಲ್ಲ, ಇವರ ಮನಸ್ಸು
ನಿಜವಾಗ್ಲೂ ವಿಶಾಲ ಹೃದಯವಂತಿಕೆ ಉಳ್ಳವರು. ಇವತ್ತು ಡಾಕ್ಟರ್ ಲೀಲಾಧರ್ ಸರ್ ಅವರ ಬಗ್ಗೆ ಕೂಡ ನಾನು ಹೇಳಬೇಕಾಗಿಲ್ಲ. ಯಾವುದೇ ಕ್ಷೇತ್ರವನ್ನು ತಗೊಂಡ್ರೂ ಕೂಡ ಅವರು ತಮ್ಮಿಂದಾಗುವಂಥ ಸಹಕಾರವನ್ನು ನೀಡಿ ಅಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಈ ಕಾರ್ಯ ಇನ್ನಷ್ಟು ಮುಂದುವರಿಯಲಿ, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ದೇವರು ನೀಡಲಿ ಅಂತ ವಿನಂತಿ ಮಾಡಿಕೊಳ್ತಾ, ಇವತ್ತು ಶರಪ್ರಕಾಶನ ಮತ್ತು ಸುದ್ದಿ ಸಮೂಹ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಂಥ ದೇಶಭಕ್ತಿ ಗೀತೆಯ ಗುಂಪು ಗಾಯನ ಸ್ಪರ್ಧೆಯ ಫಲಿತಾಂಶವನ್ನು ನಾನು ಓದಿ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರಿದ್ದರೆ, ವಿದ್ಯಾರ್ಥಿಗಳಿದ್ದರೆ ಆ ಬಹುಮಾನವನ್ನು ನಮ್ಮ ಅತಿಥಿಗಳಿಂದ ಪಡ್ಕೊಳ್ಬೇಕು ಅಂತ ವಿನಂತಿ. ಈ ಬಾರಿಯ ಪ್ರೌಢಶಾಲಾ ವಿಭಾಗದಲ್ಲಿ ದೇಶಭಕ್ತಿ ಗೀತೆಯ ಗುಂಪು ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಂಥ ರೋಟರಿ ಪ್ರೌಢಶಾಲೆ ಸುಳ್ಯ, ಇವರು ಸುಮಾರು 8 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ 8 ಮಂದಿ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ತಾಲೂಕಿನ ಬೇರೆ ಬೇರೆ ಶಾಲೆಯಿಂದ ದೇಶಭಕ್ತಿ ಗೀತೆಯ ಒಂದು ಗೀತೆಯನ್ನು ನಮಗೆ ತಮ್ಮ ವಾಟ್ಸಪ್ ಮೂಲಕ ಹಾಡಿ ಕಳಿಸಿದರು. ಅದರಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿ ನಮ್ಮ ಸ್ಟುಡಿಯೋದಲ್ಲಿ ಹಾಡಿಸಿದ್ದೇವೆ. ಅಲ್ಲಿ ತೀರ್ಪುಗಾರರ ತೀರ್ಮಾನದಂತೆ ಈ ಒಂದು ಆಯ್ಕೆಯನ್ನು ಮಾಡಲಾಗಿದೆ. ಪ್ರಥಮ, ದ್ವಿತೀಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಂಥ ಸೈಂಟ್ ಜೋಸೆಫ್ ಪ್ರೌಢಶಾಲೆ ಸುಳ್ಯ, ಇದರ ಶಿಕ್ಷಕರು ದಯವಿಟ್ಟು ವೇದಿಕೆ ಬರಬೇಕು, ಬಂದು ಈ ಬಹುಮಾನವನ್ನು ಮೇಡಮ್ ಅವರಿಂದ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದೆ ಕಾಲೇಜು ವಿಭಾಗದ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿಕೊಂಡಂಥ ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸುಳ್ಯ, ಮುಂದೆ ಕಾಲೇಜು ವಿಭಾಗದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ, ಹಾಗೆ ಸಾರ್ವಜನಿಕ ವಿಭಾಗ ಅನ್ನುವಂಥ ಒಂದು ವಿಭಾಗವನ್ನು ಈ ಬಾರಿ ವಿಶೇಷವಾಗಿ ಮಾಡಿದ್ದೆವು. ಅದರಲ್ಲಿ ಪ್ರಥಮವಾಗಿ ಸಾಹಿತ್ಯ ಸಂಗೀತ ಕಲಾ ಕೇಂದ್ರ ಸುಳ್ಯ, ಆರತಿ ಪುರುಷೋತ್ತಮ ಇವರ ನೇತೃತ್ವದ ತಂಡ ಪ್ರಥಮ ಸ್ಥಾನಿಯಾಗಿದೆ. ಸುಮಾರು 8 ಮಂದಿ ಇದರಲ್ಲಿ ಭಾಗವಹಿಸಿದರು. ಅವರಿಗೆ ಹಿರಿಯರಾದಂಥ ಕಿರಣ್ ಕುತ್ತೇಳ ಸರ್ ಇವರು ಬಹುಮಾನವನ್ನು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಕಲಾಗ್ರಾಮ ಕಲ್ಮಡ್ಕ ಇವರು ಪಡ್ಕೊಂಡಿದ್ದಾರೆ. ಸುಮಾರು 6 ಮಂದಿ ಈ ಗುಂಪು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಕಲ್ಮಡ್ಕದ ತಂಡ ಸುಂದರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೆಕೆಂಡ್ ಪ್ರೈಸ್ ಗಳಿಸಿಕೊಂಡಿದೆ. ಹಿರಿಯರಾದಂಥ ಕಿರಣ್ ಕುತ್ತೇಳ ಸರ್ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕ 2025ರ ಮುತ್ತುಕಂದ ಫೋಟೋ ಸ್ಪರ್ಧೆ, ಇದರಲ್ಲಿ ತೃತೀಯ ಸ್ಥಾನದಿಂದ ನಾವು ಹೋಗ್ತಾ ಇದ್ದೇವೆ. ತೃತೀಯ ಸ್ಥಾನಿಯಾಗಿ ವಿವಿತ್ ನಾಗಪ್ಪ, KN ಗುರುಪ್ರಸಾದ್ ಮತ್ತು ಅರ್ಚನಾ ದಂಪತಿಗಳ ಮಗು ಕಿರಣ ಕುಟೀರ ಸುಳ್ಯ ಇವರು ಪಡ್ಕೊಂಡಿದ್ದಾರೆ. ವಿವಿತ್ ನಾಗಪ್ಪ ಇವರು ಬಂದು ನಮ್ಮ ಧರ್ಮಗುರುಗಳ ಕೈಗಿಂದ ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುತ್ತುಕಂದ ಫೋಟೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿ ಧ್ಯಾನ್ಶಿ, ಅಪೂರ್ವ ಆಚರಪಾಡಿ ಮತ್ತು ತೃಪ್ತಿ ದಂಪತಿಗಳ ಮಗು, ಧರ್ಮಗುರುಗಳ ಕೈಯಿಂದ ಅವರು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುತ್ತುಕಂದ ಫೋಟೋ ಸ್ಪರ್ಧೆಯ ಪ್ರಥಮ ಸ್ಥಾನಿಯಾಗಿ ರಿಯಾಂಶಿಕಾ ಎ, ಅನಿಕೇತನ್ ಮತ್ತು ವನಿತಾ ಕೆ ದಂಪತಿಯ ಮಗು, ಬಳ್ಳಕಂಡ ಬಾಳಿಲ ಇಲ್ಲಿಂದ ಬಂದಿದ್ದಾರೆ. ರಿಯಾಂಶಿಕಾ ಎ ಇವರು ಪ್ರಥಮ ಸ್ಥಾನಿಯಾಗಿದ್ದಾರೆ. ಈ ಬಾರಿಯ 2025ರ ದೀಪಾವಳಿ ವಿಶೇಷಾಂಕದ ಮುತ್ತುಕಂದ ಫೋಟೋ ಸ್ಪರ್ಧೆಯಲ್ಲಿ ಇವರು ಪ್ರಥಮ ಸ್ಥಾನಿ. ಮುಂದೆ ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕದಲ್ಲಿ ಕಳೆದ ಅವಧಿಯಿಂದ ನಾವು ಇನ್ನೊಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಸೂಪರ್ ಜೋಡಿ ಅನ್ನುವಂಥದ್ದು ಸ್ಪರ್ಧೆ. ಸೊ ಅದರ ಫಲಿತಾಂಶ, ಅದರಲ್ಲಿ ತೃತೀಯ ಸ್ಥಾನಿಯಾಗಿ ಶಶಿಕಾಂತ್ ಮಿತ್ತೂರು ಮತ್ತು ಜಸ್ಮಿತಾ, KVG ಸಂಸ್ಥೆಯ ಉದ್ಯೋಗಿ, ಮಿತ್ತೂರು ಪೈಲಾರ್ನವರು ಸೂಪರ್ ಜೋಡಿಯಾಗಿ ಈಗ ನಮ್ಮ ಮುಂದೆ ಇವತ್ತು ಜೋಡಿಯಾಗಿ ಬಂದಿದ್ದಾರೆ. ಯೂನಿಫಾರ್ಮಿಟಿ ಇದನ್ನು ಶಶಿಯವರು ನೀಡಬೇಕು ಅಂತ ಕೇಳಿ. ಎಸ್, ಇವರಿಗೆ ದೀಕ್ಷಾ ಟ್ರೇಡರ್ಸ್ ಇವರಿಂದ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಸೊ ಆ ಗಿಫ್ಟ್ ಹ್ಯಾಂಪರ್ಸನ್ನು ದೀಕ್ಷಾ ಟ್ರೇಡರ್ಸಲ್ಲಿ ತೋರಿಸಿ ಅದರ ಮೌಲ್ಯದಲ್ಲಿ ತಾವು ಯಾವುದೇ ಬಟ್ಟೆ ಬರೆಗಳನ್ನು ಖರೀದಿ ಮಾಡುವುದೆಲ್ಲ ತಗೊಳ್ಬೋದು. ಯಾವುದೇ ರೀತಿಯ ಅಮೌಂಟ್ ಕೊಡಬೇಕಾಗಿಲ್ಲ. ಹೆಚ್ಚುವರಿ ಅಮೌಂಟನ್ನು ಮಾತ್ರ ಪಾವತಿ ಮಾಡಿದರೆ ಆಯಿತು. ಏನು ಗಿಫ್ಟ್ ವೋಚರ್ ಇದೆ, ಆ ಗಿಫ್ಟ್ ವೋಚರನ್ನು
ದೀಕ್ಷಾ ಟ್ರೇಡರ್ಸ್ಗೆ ಕೊಂಡೋಗಿ ನಿಮಗೆ ಇಷ್ಟವಾದ ಬಟ್ಟೆ ಬರೆಗಳನ್ನು ಪಡ್ಕೊಳ್ಳಿ. ದ್ವಿತೀಯ ಸ್ಥಾನಿಯಾಗಿ ಪ್ರಶಾಂತ್ ದೊಡ್ಡಮನೆ ಮತ್ತು ಅಕ್ಷತಾ, ಪ್ರಥಮ ಸ್ಥಾನಿಯಾಗಿ ಮಿಲನ್ ಪಾತಿಕಲ್ಲು, ಡಾಕ್ಟರ್ ಶ್ರೀರಕ್ಷಾ AS ಮಂಡಿಕೋಲು ಗ್ರಾಮದಿಂದ ಬಂದಿದ್ದಾರೆ. ಇತ್ತೀಚೆಗೆ ಮದುವೆಯಾದಂಥ ಜೋಡಿಗಳು ಇವತ್ತು ಸೂಪರ್ ಜೋಡಿಯಾಗಿ ದೀಪಾವಳಿ ವಿಶೇಷಾಂಕದಲ್ಲಿ ತಮ್ಮ ಪ್ರಥಮ ಸ್ಥಾನಿಯಾಗಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಶಶಿ ಫೋಟೋಜೆನಿಕ್ಸ್ ಇವರು ಅದನ್ನು ವಿತರಿಸ್ತಾ ಇದ್ದಾರೆ. ಮಿಲನ್ ಪಾತಿಕಲ್ಲು ಮತ್ತು ಡಾಕ್ಟರ್ ಶ್ರೀರಕ್ಷಾ AS ಇವರಿಗೆ ಈ ಬಾರಿಯ ಸೂಪರ್ ಜೋಡಿ ಪ್ರಥಮ ಬಹುಮಾನ ಲಭಿಸಿದೆ. ಇನ್ನೊಂದು ಬಹಳಷ್ಟು ನಮ್ಮ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರತಿ ವರ್ಷ ಕೂಡ ಮುಖಪುಟದಲ್ಲಿ ಒಂದೊಂದು ಏರಿಯಾದಿಂದ ಒಬ್ಬೊಬ್ಬರು ಆಯ್ಕೆ ಆಗ್ತಾ ಇರ್ತಾರೆ. ಸುಮಾರು 200ಕ್ಕಿಂತ ಹೆಚ್ಚು ಫೋಟೋಗಳು ಬರ್ತದೆ ಈ ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ. ಅಂಥ ಆಯ್ಕೆ ಪ್ರಕ್ರಿಯೆಯನ್ನು ನಮ್ಮ ಶಶಿ ಅಣ್ಣನಂಥ ಪರಿಣತ ಫೋಟೋಗ್ರಾಫರ್ಸ್ಗಳು ಅವರೊಬ್ಬರೇ ಅಲ್ಲ, ಅವರ ಜೊತೆ ಇನ್ನಷ್ಟು ಮಂದಿ ಸೇರಿಕೊಂಡು ಆಯ್ಕೆ ಮಾಡುವಂಥದ್ದು. ಇದರಲ್ಲಿ ಸುದ್ದಿ ಬಳಗದವರು ಯಾರು ಕೂಡ ಇನ್ವಾಲ್ವ್ ಆಗುವುದಿಲ್ಲ ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ. ಅಲ್ಲಿ ಬರುವಂಥ ಎಲ್ಲ ಸ್ಪರ್ಧೆಗಳಿಗೆ ಕೂಡ ಮುದುಕಂದ ಇರ್ಬೋದು, ಅಥವಾ ಸೂಪರ್ ಜೋಡಿ ಇರ್ಬೋದು, ಅಥವಾ ರೂಪದರ್ಶಿಗಳಿರ್ಬೋದು, ಇದೆಲ್ಲವನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ನುರಿತ ಅದರಿಂದ ಪರಿಣತಿಯನ್ನು ಹೊಂದಿದಂಥ ಒಬ್ಬ ವ್ಯಕ್ತಿಗಳನ್ನು ಕರೆಸಿ ಅದನ್ನು ಆಯ್ಕೆ ಮಾಡುವಂಥದ್ದು. ತಂಡವಾಗಿ ಕರೆಸಿ ಆಯ್ಕೆ ಮಾಡ್ತಾರೆ. ಅವರ ಆಯ್ಕೆಯನ್ನೇ ನಾವು ಫೈನಲೈಸ್ ಮಾಡುವಂಥದ್ದು. ಅಲ್ಲಿ ಸುದ್ದಿ ಬಳಗದಿಂದ ಆಯ್ಕೆ ಪ್ರಕ್ರಿಯೆ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈ ಬಾರಿಯ ಮುಖಪುಟದ ರೂಪದರ್ಶಿಯಾಗಿ ಸರ್ ಆ ಪುಸ್ತಕವನ್ನೊಮ್ಮೆ ತೋರಿಸಿ ಬಂಡವಾಳ ಸರ್. ರೂಪದರ್ಶಿಯಾಗಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅದು ಯಾರು ಅಂತ ಹೇಳುವಂಥದ್ದು ನಿಮಗೆ ಇಲ್ಲಿ ಬಂದವರಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಗುರುತಿಸ್ಬೋದು, ಇಲ್ಲಾಂತಾದರೆ ಅವರನ್ನು ವೇದಿಕೆಗೆ ನೇರವಾಗಿ ಕರೀತೇನೆ. ದೇವಿಕಾ ಗೌಡ, ಎಸ್, ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖಪುಟದ ರೂಪದರ್ಶಿಯಾಗಿ ಆಯ್ಕೆಯಾದಂಥ ದೇವಿಕಾ ಗೌಡ ಇವರಿಗೆ ಇದೀಗ ನಮ್ಮ ಪ್ರವೀಣ್ ಸರ್ ಹಾಗೆ ಮೇಡಮ್ ಅವರು ಸೇರಿ ಅವರಿಗೆ ಒಂದು ಬಹುಮಾನವನ್ನು ಕೊಡಬೇಕು, ಸ್ಮರಣಿಕೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪಾವಳಿಯ ಸಂದರ್ಭದಲ್ಲಿ ವಿಶೇಷವಾಗಿ ಬಲಿಯೇಂದ್ರನ ಒಂದು ಸ್ಪರ್ಧೆ ಮಾಡ್ತೇವೆ. ಅಂದರೆ ಅದು ನಾವು ಇಲ್ಲೇ ಕುಳಿತುಕೊಂಡು ಮಾಡುವಂಥದ್ದಲ್ಲ, ಮನೆ ಮನೆಗೆ ಹೋಗಿ ತೀರ್ಪುಗಾರರು ಮತ್ತು ನಮ್ಮ ಸುದ್ದಿ ಬಳಗ ಹೋಗಿ ಆಯ್ಕೆ ಮಾಡುವಂಥದ್ದು. ಅವರವರ ಮನೆಯಲ್ಲಿ ಏನು ಬಲಿಯೇಂದ್ರ ಕಂಬವನ್ನು ನೆಟ್ಟು ಅದನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡ್ತಾರೆ, ಆ ಅಲಂಕಾರದ ಜೊತೆಯಲ್ಲಿ ಅದನ್ನು ಪೂಜೆ ಮಾಡುವಂಥ ವಿಧಿವಿಧಾನಗಳು ಮತ್ತು ಅದರ ವಿಚಾರಗಳನ್ನು ಕೂಡ ನಾವಲ್ಲಿ ತಿಳ್ಕೊಂಡು ಆಯ್ಕೆ ಮಾಡುವಂಥದ್ದು. ಈ ಬಾರಿಯ ಬಲಿಯೇಂದ್ರ ಪೂಜೆ ಸ್ಪರ್ಧೆಯ ಫಲಿತಾಂಶ ಈ ರೀತಿ ಇದೆ. ಇದರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಮೂಲೆ ಮಜಲು ಇವರು ಆ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ಹೇಮಲತಾ ಗಣೇಶ್ ಕಜಿಗದ್ದೆ ಇವರು ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪಾವಳಿಯ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿ ಇಲ್ಲದಿದ್ದರೂ ಈಗ ಕೆಲವೊಂದು ಮನೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಬಲಿಯೇಂದ್ರ ಕಂಬವನ್ನು ಹಾಕಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಆ ಒಂದು ಅಲಂಕಾರ ಯಾವ ರೀತಿಯಾಗಿ ಮಾಡಿದ್ದಾರೆ, ಅಲ್ಲಿ ಅಲಂಕಾರಿಕ ವಸ್ತುಗಳನ್ನು ಹೇಗೆ ಬಳಸಿಕೊಂಡಿದ್ದಾರೆ, ಆರ್ಟಿಫಿಷಿಯಲ್ ಅಥವಾ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳನ್ನು ಬಳಸಿಕೊಂಡು ಆಯ್ಕೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅಲ್ಲಿಗೆ ನಮ್ಮ ಜಡ್ಜಸ್ಗಳು ತೆರಳಿ ಅದನ್ನು ಆಯ್ಕೆ ಮಾಡುವಂಥದ್ದು. ಈ ಬಾರಿ ಚೆನ್ನಮ್ಮ ಮೂಲೆ ಮುಜಲು ನಮ್ಮ ಮಧುವಣ್ಣನವರ ಮನೆಯವರ ಆಯ್ಕೆಯಾಗಿರುವಂಥದ್ದು, ಅವರಿಗೆ ಅಭಿನಂದನೆಗಳು. ದ್ವಿತೀಯ ಸ್ಥಾನಿಯಾಗಿ ಗೋವಿಂದ ನಾಯ್ಕ ಕಲ್ಮಡ್ಕ, ಇದರ ಬಹುಮಾನವನ್ನು ಸ್ವರ್ಣಂ ಜ್ಯುವೆಲ್ಲರ್ಸ್ನವರು ನೀಡಿದ್ದಾರೆ. ದಯವಿಟ್ಟು ಪ್ರವೀಣ್ ರವರು ಈ ಬಹುಮಾನವನ್ನು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದೇನು ಅಂತ ಹೇಳಿದರೆ ಪ್ರೋತ್ಸಾಹಕ ಬಹುಮಾನ ಅಂತ ಹೇಳಿ ಕೊಡಬೇಕನ್ನುವಂಥದ್ದನ್ನು ನಾವೊಂದು ತೀರ್ಮಾನ ಮಾಡಿದ್ದೇವೆ. ನಮ್ಮ ನಿರ್ಣಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಮತಿ ಹೇಮಲತಾ ಗಣೇಶ್ ಕಜಿಗದೆಯವರು ಆಯ್ಕೆ ಮಾಡಿರುವಂಥದ್ದು. ಶ್ರೀಯುತ ಪುರುಷೋತ್ತಮ ಇವರ ಪುತ್ರಿ ಕುಮಾರಿ ಮೌಲ್ಯ ಅವರಿಗೆ ಒಂದು ಪ್ರೋತ್ಸಾಹಕ ಬಹುಮಾನವನ್ನು ನಮ್ಮ ಹೇಮಲತಾ ಇವರೇ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬರಬೇಕು. ವೈಯಕ್ತಿಕ ನೆಲೆಯಲ್ಲಿ ಹೇಮಲತಾ ಗಣೇಶ್ ಅವರು ಆ ಒಂದು ಆಯ್ಕೆಯನ್ನು ಮಾಡಿದ್ದಾರೆ. ಪುರುಷೋತ್ತಮ ಅವರ ಮನೆಯವರಿಗೆ ಅದನ್ನು ನೀಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಗದು ಬಹುಮಾನವನ್ನು ಅವರಿಗೆ ಬಹುಮಾನವಾಗಿ ನೀಡಿದ್ದಾರೆ. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ತುಂಬ ಸಂತೋಷವಾಯಿತು. ಕಳೆದ 40 ವರ್ಷಗಳಲ್ಲಿ ಸುದ್ದಿ ಪತ್ರಿಕೆ ಯಾವ ರೀತಿ ನಡೆಯುತ್ತಾ ಇದೆ ಎಂದು ಕೇಳಿ. ನಾನು ಸುಳ್ಯಕ್ಕೆ ಬಂದು ಕೇವಲ 5 ತಿಂಗಳಾಯಿತು ಮಾತ್ರ. ಆದರೆ ಪ್ರತಿದಿನ ಯಾವ ರೀತಿ ನಾನು ಉದ್ಯಾವಾಣಿ ಓದ್ತೇನೆ, ಅಂತೆಯೇ ಪ್ರತಿ ವಾರ ಸುದ್ದಿ ಪತ್ರಿಕೆಯನ್ನು ನಾನು ಓದ್ತೇನೆ. ಮತ್ತು ಈ ಪತ್ರಿಕೆ ಸಮಾಜದಲ್ಲಿ ಯಾವೊಂದು ಸಂಬಂಧ
ಇಟ್ಟುಕೊಂಡಿದೆ ಎಂದು ಅದು ಸ್ಪಷ್ಟವಾಗಿ ಈ ಪತ್ರಿಕೆಯನ್ನು ಓದುವಾಗ ನಾನು ತಿಳಿದುಕೊಂಡಿದ್ದೇನೆ. ಖಂಡಿತವಾಗಿಯೂ ಪತ್ರಿಕೆಗಳು ಸಮಾಜದಲ್ಲಿ ಒಂದು ಕೊಂಡಿ ಇದ್ದಾಗಿ, ಅದಿರಬಹುದು ಜನರೊಡನೆ, ಸಂಘ ಸಂಸ್ಥೆಗಳೊಡನೆ, ಸರಕಾರದೊಡನೆ. ನೋಡ್ತೇವೆ ವಿವಿಧ ಪತ್ರಿಕೆಗಳ ಮೂಲಕ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಸಂಬಂಧ ಇರುವುದು. ಸಮಾಜದಲ್ಲಿ ಏನು ಸಮಸ್ಯೆ ಇದೆ, ಕೆಡುಕು ಇದೆ, ಏನು ಹೆಚ್ಚು ಕಮ್ಮಿ ಇದೆ, ಅವುಗಳ ಮೇಲೆ ನಮ್ಮ ಪತ್ರಿಕೆಗಳು ಬೆಳಕನ್ನು ಚೆಲ್ಲುತ್ತವೆ. ಸಮಸ್ಯೆಗಳನ್ನು ಮುಖ್ಯ ವಾಹಿನಿಗೆ ತರುತ್ತವೆ ಮತ್ತು ಯಾವ ರೀತಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದೆಂದು ಆ ಒಂದು ದಾರಿ ಸಹ ನಮ್ಮ ಪತ್ರಿಕೆಗಳು ತೋರಿಸ್ತಾ ಇವೆ. ಇಂದು ನಮ್ಮ ಪತ್ರಿಕೆಗಳು ಹಾಗೂ ಸೋಷಿಯಲ್ ಮೀಡಿಯಾ ಒಂದು ಮಾನವೀಯತೆಯ ಕೆಲಸವನ್ನು ಸಹ ಮಾಡ್ತಾ ಇವೆ. ಕೇವಲ ಪತ್ರಿಕೆ ಮಾತ್ರ ನಡೆಸುವುದಲ್ಲ, ಅದರೊಡನೆ ಸಮಾಜದ ವಿವಿಧ ವರ್ಗಗಳ ಜನರ ಆ ಕಷ್ಟಗಳಿಗೆ ಸ್ಪಂದನೆ ಮಾಡೋದು ನಾವು ಸದಾ ನೋಡ್ತಾ ಇದ್ದೇವೆ. ಕಳೆದ 40 ವರ್ಷಗಳಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಮಾಡಿದ ಆ ಒಂದು ಸಾಧನೆ, ಈ ಒಂದು ಪ್ರದೇಶದಲ್ಲಿ ಈ ಪತ್ರಿಕೆಯನ್ನು ಸ್ಥಾಪಿಸಿ ಅದನ್ನು ಬೆಳೆಸುವುದು ಮತ್ತು ಈ ಒಂದು ಅಂತಸ್ತಿಗೆ ತರುವುದು ಖಂಡಿತವಾಗಿಯೂ ಅಷ್ಟು ಸುಲಭವಲ್ಲ. ಆದರೆ ಆ ಒಂದು ಸಂಘಟನೆ, ಶ್ರೀಮಾನ್ ಹರೀಶ್ ರವರು ಹೇಳಿದರು, ಇಂದು ಈ ರೀತಿ ನಾವು ಇರಬೇಕಾದ್ರೆ ಖಂಡಿತವಾಗಿ ನಮ್ಮ ಸಂಘಟನೆ, ಆ ಒಂದು ಸಂಘಟನೆಯ ಮನೋಭಾವ ನಿಮ್ಮಲ್ಲಿ ಇದ್ದರಿಂದ ಮಾತ್ರ ಈ ಪತ್ರಿಕೆ ಬೆಳೆದಿದೆ. ಯಾವೊಂದು ಯೋಜನೆಗಳು ನೀವು ನಮ್ಮ ಪ್ರಧಾನಮಂತ್ರಿಯವರ ಆ ಕನಸಿಗೆ ಸರಿಯಾಗಿ ಹಾಕಿದ್ದೀರಾ, ಆ ಯೋಜನೆಗಳು ಸಾಕಾರವಾಗಲಿ ಮತ್ತು ಈ ಪತ್ರಿಕೆ ಇನ್ನೂ ಸಹ ಬೆಳೆಯಲಿ. ಈ ವಿಶೇಷ ಅಂಕದ ಸಂದರ್ಭದಲ್ಲಿ ನೀವು ಮಾಡಿದ ವಿವಿಧ ಸ್ಪರ್ಧೆಗಳ ಮೂಲಕ ಎಷ್ಟೋ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಬೇರೆ ಇರ್ಬೋದು, ಅವರನ್ನು ನೀವು ಗುರುತಿಸಿ ಮೇಲೆ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನಿವತ್ತು ಬಂದದ್ದು ಬಹುಮಾನ ಪಡೆಯಲಿಕ್ಕೆ. ನಮ್ಮ ಮೊಮ್ಮಗನಿಗೆ ಬಹುಮಾನ ಬಂದಿದೆ ಮುದ್ದು ಕಂದ ಸ್ಪರ್ಧೆಯಲ್ಲಿ. ಆದರೆ ಈ ವೇದಿಕೆಯಿಂದ ನಾನೇ ಕೆಲವು ಜನರಿಗೆ ಬಹುಮಾನ ಕೊಡುವಂತಾಯಿತು. ಇದು ಒಂದು ಯೋಗವೇ. ನಾನು ಇದು ಮೊದಲ ಬಾರಿಯಲ್ಲ, ಈ ಹಿಂದೆ ನನ್ನ ಇನ್ನೊಬ್ಬ ಮೊಮ್ಮಗನಿಗೂ ಬಹುಮಾನ ಬಂದಿತ್ತು, ಆಗಲೂ ಬಂದಿದ್ದೆ. ಸುದ್ದಿ ಪತ್ರಿಕೆ ಪ್ರಾರಂಭವಾದ್ದು ನನಗೆ ಗೊತ್ತು. ಸುಳ್ಯವನ್ನು ಗುರುತಿಸುವಲ್ಲಿ ಈ ಸುದ್ದಿ ಪತ್ರಿಕೆ ತುಂಬ ಕೆಲಸ ಮಾಡಿದೆ. ಕುರುಂಜಿ ವೆಂಕಟರಮಣಗೌಡರ ಹಾಗೆ ಸುದ್ದಿ ಪತ್ರಿಕೆಯು ಸುಳ್ಯವನ್ನು ಗುರುತಿಸುವಲ್ಲಿ ಬಹಳ ಕೆಲಸ ಮಾಡಿದೆ. ಈ ಮಕ್ಕಳ ಬಗ್ಗೆ ಈ ಸುದ್ದಿ ಪತ್ರಿಕೆಯಲ್ಲಿ ಪ್ರತಿ ವರ್ಷ ಬಹುಮಾನಗಳು ಬರ್ತವೆ, ಮಕ್ಕಳ ಚಿತ್ರಗಳು ಬರ್ತವೆ. ಮಕ್ಕಳಿಂದ ದೊಡ್ಡವರು ಕಲಿಯುವುದು ತುಂಬ ಇದೆ. ಮುಗ್ಧತೆ, ನಾವು ಜೀವನದಲ್ಲಿ ಉಳಿಸಿಕೊಳ್ಳಬೇಕಾದ ಮುಗ್ಧತೆ, ಇದು ಬಹಳ ಮುಖ್ಯ. ನಾವು ಬೆಳೀತಾ ಹೋದಾಗೆ ಮುಗ್ಧತೆಯನ್ನು ಕಳ್ಕೊಳ್ತೇವೆ, ನಾವು ಬುದ್ಧಿವಂತರಾಗ್ತೇವೆ ಹಾಗೂ ಸಮಾಜ ಕಂಟಕರು ಆಗ್ತೇವೆ. ಆದರೆ ಮಕ್ಕಳಿಗೆ ಅದು ಏನು ಗೊತ್ತಿಲ್ಲ, ಅವರು ಮುಗ್ಧರು. ಅವರಿಂದ ಕಲಿಯುವಂಥ ವಿಷಯಗಳು ತುಂಬ ಇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅನುಕೂಲ ಮಾಡಿಕೊಟ್ಟ, ವೇದಿಕೆ ಕರೆದು ಆ ಸ್ಥಾನವನ್ನು ಕೊಟ್ಟ ಹರೀಶ್ ಬಂಟ್ವಾಳರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುದ್ದಿ ಬಿಡುಗಡೆ ಇನ್ನಷ್ಟು ಎತ್ತರಕ್ಕೆ ಇರಲಿ. ಈ ಒಂದು ದೀಪಾವಳಿ ವಿಶೇಷಾಂಕ ಅದು ಸುದ್ದಿ ಬಿಡುಗಡೆಗೆ ಒಂದು ಮುಕುಟ ಇದ್ದ ಹಾಗೆ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಇದರಲ್ಲಿ ಭಾಳಷ್ಟು ಜನ ರೂಪದರ್ಶಿಗಳಾಗಿ ಹಾಗೆ ಮಕ್ಕಳ ಫೋಟೋ ಈ ಥರ ಎಲ್ಲ ತುಂಬ ಜನ ಭಾಗವಹಿಸಿದ್ದಾರೆ. ಆದರೆ ನಾವು ರೂಪದರ್ಶಿಗಳಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾವು ಮುಖ ಚಂದ ಇದ್ದರೆ ಮಾತ್ರ ಅದು ರೂಪದರ್ಶಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಅದು ಸರಿ ಇದ್ದಲ್ಲಿ ನೀವು ಯಾರದ್ದೇ ಆಗಲಿ ಫೋಟೋ ತುಂಬ ಚೆನ್ನಾಗಿ ಬರ್ತದೆ. ಎಲ್ಲರೂ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಮುಂದೆಗೂ ಫೋಟೋಗಳು ಅತ್ಯುತ್ತಮವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಭಾವನೆ. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಸುದ್ದಿ ಬಿಡುಗಡೆ ಎಲ್ಲ ಹಿರಿಯರಿಗೆ
ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ನಮ್ಮ ಆಚರಣೆಗಳು ಅಥವಾ ಪ್ರತಿಯೊಂದು ನಮ್ಮ ಕಾರ್ಯಗಳೇನಿದೆ ಅದನ್ನು ಮೂಲೆ ಮೂಲೆಗೂ ಮುಟ್ಟಿಸಿ ಅದನ್ನು ಮತ್ತೆ ಜೀವಂತವಾಗಿ ಮುಂದೆ ಕೊಂಡೋಗುವಲ್ಲಿ ಸುದ್ದಿ ಬಹಳಷ್ಟು ಮುಖ್ಯ ಪಾತ್ರ ವಹಿಸ್ತಾ ಇದೆ. ಅದಕ್ಕೆ ಕಾರಣವಾದ ಸುದ್ದಿಯನ್ನು ನಾನು ತುಂಬ ಅಭಿನಂದಿಸ್ತೇನೆ. ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ ಅದರ ಬಗ್ಗೆ. ಒಂದು ವಿಷಯ ಮಾತ್ರ ನಾನು ಈಗ ನೆನಪಿಗೆ ತರ್ತಾ ಇದ್ದೇನೆ. ಬಹುಶಃ ಹರೀಶ್ ಬಂಟ್ವಾಲ್ ಅವರಿಗೆ ನನ್ನನ್ನು ಸುಮಾರು 30-35 ನಿಯರ್ 40 ವರ್ಷದ ಹಿಂದೆಯಿಂದ ನನ್ನನ್ನು ಗೊತ್ತಿದೆ. ಅದು ನಾನು ಕವನ ಬರೀತಾ ಇದ್ದೆ ತಪ್ಪಾಗಿ. ಆದರೆ ಆ ಕವನವನ್ನೆಲ್ಲ ನಾನು ಸುದ್ದಿ ಪತ್ರಿಕೆಯಲ್ಲಿ ನೋಡಿದಾಗ ಅದು ನಾನು ಬರೆದದ್ದಕ್ಕಿಂತ ಇನ್ನೂ ಬಹುಶಃ ಸರಿಯಾಗಿ ಮತ್ತು ಶುದ್ಧವಾದ ಕನ್ನಡ ಅಥವಾ ನನ್ನದು ತಪ್ಪೇನಿದೆ ಅದು ತಿದ್ದಿ ಬರ್ತಾ ಇತ್ತು. ಆಗ ಅವರ ಆ ಸ್ಫೂರ್ತಿ ಪ್ರೋತ್ಸಾಹ ನಮ್ಮಲ್ಲಿ ಬರವಣಿಗೆಯನ್ನು ಮತ್ತಷ್ಟು ಚುರುಕು. ನಮಗೆ ತುಂಬ ಖುಷಿ, ಸುದ್ದಿ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದೆವು. ಸುದ್ದಿ ಬಂದ ತಕ್ಷಣ ನಮ್ಮ ಹೆಸರು ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೆವು. ಸಣ್ಣವರಿದ್ದೆವು ತುಂಬ, ಹೈಸ್ಕೂಲ್ ಟೈಮಲ್ಲಿ. ಆಮೇಲೆ ಬರ್ತಾ ಬರವಣಿಗೆ ನಮ್ಮದು ಚುರುಕುಗೊಂಡದ್ದೇ ಸುದ್ದಿಯಿಂದ. ಆಮೇಲೆ ಇವತ್ತಿನವರೆಗೂ ಅಂದು ನನ್ನ ಲೇಖನಿಗೆ ಯಾವಾಗ ಕೆಲಸ ಸಿಕ್ಕಿತೋ ಇವತ್ತಿನವರೆಗೂ ಅದು ಜೀವಂತವಾಗಿ ನನ್ನ ಲೇಖನಿ ಉಂಟು ಅಂತಂದರೆ ಅದು ಸುದ್ದಿಯಿಂದ ಮಾತ್ರ ಸಾಧ್ಯವಾಗಿದೆ. ಹಾಗೆ ನಾನು ಆ ಸುದ್ದಿ ಅಂದರೆ ಅದು ನನ್ನದೇ ಪತ್ರಿಕೆ ಅಥವಾ ಸ್ವಂತದ್ದು ಅನ್ನುವ ಭಾವನೆಯನ್ನು ತಂದುಕೊಟ್ಟಿದೆ. ಹಾಗೆಯೇ ಅಲ್ಲಿಯ ಬಳಗದ ಎಲ್ಲರೂ ಕೂಡ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟವರೇ. ಹಾಗೆ ಹಿಂದಿನವರು ಹಾಗೂ ಇತ್ತೀಚೆಗೆ ಇಲ್ಲಿ ಸೇರಿಕೊಂಡಂತಹ ಯಶ್ವಿತ್ ಕಾಳಮ್ಮನಿ ಇರ್ಬೋದು ಅಥವಾ ಹೊಸ ಮುಖಗಳು ಕೂಡ ನಮಗೆ ಇಂದಿನವರೆಗೂ ಸಪೋರ್ಟ್ ಅಂದರೆ ಪ್ರೋತ್ಸಾಹ ಕೊಟ್ಟವರೇ. ಇದು ಸುದ್ದಿಯ ಬಗ್ಗೆ. ಇನ್ನು ದೀಪಾವಳಿ ಬಲಿಯೇಂದ್ರ ಅಲಂಕಾರಿಕ ಸ್ಪರ್ಧೆಯ ನಿರ್ಣಾಯಕಳಾಗಿ ನಾನಿದು 2ನೇ ಬಾರಿಗೆ ನನ್ನನ್ನು ಇವರು ಆಯ್ಕೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ದೀಪಾವಳಿ ಬಲಿಯೇಂದ್ರ ಅಂದರೆ ಅದೊಂದು ಆಚರಣೆ, ಅದು ಸ್ಪರ್ಧೆ ಅನ್ನೋದು ನನಗೆ ಕಂಡ ಹಾಗೆ ಇವರೊಂದು ನಿಮಿತ್ತ ಮಾತ್ರ. ಈ ಸ್ಪರ್ಧೆಯ ಮೂಲಕ ನಮ್ಮ ಸಂಪ್ರದಾಯ ಆಚರಣೆ ವಿಚಾರಗಳನ್ನು ಜನರಿಗೆ ಮತ್ತೆ ಮುಟ್ಟಿಸುವಂಥದ್ದು ಹಾಗೂ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸುವಂಥದ್ದು. ಇದೀಗ ಬದಲಾಗುತ್ತಿರುವ ಈ ಆಧುನಿಕ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಅಲ್ಲಿಗೆ ಆ ಬಲಿಯೇಂದ್ರದ ವೈಭವಕ್ಕೆ ಏನೇನು ಪ್ರಕೃತಿಯಿಂದ ದೊರಕುವಂತಹ ಏನು ಸಮಿತಿಗಳಿದೆ ಅವುಗಳನ್ನು ಉಪಯೋಗಿಸುವಂತಹ ಒಂದು ಜ್ಞಾನ ಇರ್ಬೋದು, ಅದನ್ನು ಮತ್ತೆ ನೆನಪಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಈ ದೀಪಾವಳಿ ಸ್ಪರ್ಧೆ ಮಾಡಿದೆ ಅನ್ನೋದು ನನಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಹಾಗೆಯೇ ನಾವು ದೀಪಾವಳಿ ಸ್ಪರ್ಧೆಗೆ ಪ್ರತಿ ಮನೆಗೆ ಹೋದಾಗ ಕೂಡ ಪ್ರತಿ ಮನೆಯಲ್ಲೂ ಕೂಡ ಅದರ ಒಂದು ಏನು ಆಚರಣೆ ಇದೆ ಅದು ವಿಭಿನ್ನವಾದುದು. ಒಂದು ಮನೆಯಲ್ಲಿದ್ದ ಆಚರಣೆ ಇನ್ನೊಂದು ಮನೆಯಲ್ಲಿ ಸ್ವಲ್ಪ ಅದರಲ್ಲಿ ವ್ಯತ್ಯಾಸಗಳಿವೆ. ನಾವು ಆಯ್ಕೆ ಮಾಡಿದಾಗ ಇಲ್ಲಿ ಯಾರು ಅಲಂಕಾರಿಕ ವಸ್ತುಗಳಿಗಾಗಿ ಈ ಆಧುನಿಕ ವಸ್ತುವನ್ನು ಉಪಯೋಗಿಸದೆ ಪ್ರಕೃತಿಯಿಂದಲೇ ಸಿಕ್ಕಿದಂತಹ ಅಲಂಕಾರಿಕ ವಸ್ತುಗಳನ್ನು ಯಾರು ಉಪಯೋಗಿಸಿದ್ದಾರೆ ಅವರನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಆಯ್ಕೆ ಮಾಡಿದ್ದೇವೆ. ಹಾಗೆಯೇ ಅಲ್ಲಿ ಅಲಂಕಾರ ಕೂಡ ಎರಡೂ ಇದ್ದಲ್ಲಿ ಅದು ಆ ಪ್ರಥಮ ಬಹುಮಾನ ಬಂದದ್ದು ಅಲಂಕಾರವೂ ಇತ್ತು, ಸಾಂಪ್ರದಾಯಿಕವೂ ಇತ್ತು ಮತ್ತು ಆಚರಣೆಯೂ ಇತ್ತು ಅಲ್ಲಿ. ಹಾಗೆ ಈ ಎಲ್ಲ ದೃಷ್ಟಿಯಿಂದ ನಾವು ಅದನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆ ಇದೀಗಾಗಲೇ ಪುರುಷೋತ್ತಮ ಗೌಡ ಅವರಿಗೊಂದು ವಿಶೇಷ ಬಹುಮಾನ ಯಾಕೆ ನಾವನ್ನು ಆಯ್ಕೆ ಮಾಡಿದೆ ಅಂದರೆ ಆ ಮನೆಯಲ್ಲಿ ಏನೂ ಕೂಡ ತುಂಬ ದೊಡ್ಡ ಆಭರಣದ ಅಥವಾ ವೈಭವದ ಅಲಂಕಾರವೂ ಇರಲಿಲ್ಲ ಅಥವಾ ತುಂಬ ಏನು ಹೊಸತಾಗಿ ಏನಲ್ಲ, ಸಾಮಾನ್ಯವಾಗಿತ್ತು. ಆದರೆ ಅದನ್ನು ಸಿದ್ಧಪಡಿಸಿದ ಒಂದು ಹೆಣ್ಣು ಮಗಳು ಅಂದರೆ ಪುರುಷೋತ್ತಮ ಅವರ ಮಗಳು, ಸುಮಾರು 9ನೇ 8ನೇ ಕ್ಲಾಸು 9ನೇ ಕ್ಲಾಸು ಅಷ್ಟೇ ಸಣ್ಣವಳು. ಅವಳು ಶಾಲೆಗೆ ರಜೆ ಹಾಕಿ ಸುದ್ದಿಯವರು ಯಾವಾಗ ಬರ್ತಾರೆ ಅಂತ ಕುತೂಹಲದಿಂದ ನಾವಲ್ಲಿಗೆ ಭೇಟಿ ಕೊಟ್ಟಾಗಲೇ ಅವಳ ಆ ಕುತೂಹಲ ಇರ್ಬೋದು, ಅವಳ ಒಂದು ಆಸಕ್ತಿ ಇರ್ಬೋದು, ಅದನ್ನು ನೋಡಿದಾಗ ಆ ಮನೆಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಕೂಡ ತೀರಾ ತುಂಬ ಕಷ್ಟದ ಜೀವನದಲ್ಲಿ ಅಂತ ಅರ್ಥ ಆಗ್ತಿತ್ತು. ಆದರೆ ಅವಳಲ್ಲಿರುವ ಒಂದು ಆಸಕ್ತಿ ನಮಗೆ ತುಂಬ ಬೇಸರ ಕೂಡ ಆಯಿತು. ಅವಳು ರಜೆ ಮಾಡಿ ಆ ದಿವಸ ಶಾಲೆಗೆ ರಜೆ ಮಾಡಿ ಸುದ್ದಿಯವರು ಬರ್ತಾರೆ ಅಂತ ಕಾಯ್ತಾ ಕೂತಿದ್ಲು, ಯಾವಾಗ ಬಂದು ನಮ್ಮ ಬಲಿಯೇಂದ್ರ ನೋಡ್ತಾರೆ ಅಂತೇಳಿ. ನೋಡುವಾಗ ಅದರಲ್ಲಿ ಯಾವುದೇ ಮಾರ್ಕ್ ಹಾಕುವಂಥ ವಿಶೇಷತೆ ಇರಲಿಲ್ಲ. ಆದರೆ ಆ ಮನೆ, ಆ ಹೆಣ್ಣು ಮಗಳದನ್ನು, ಆ ಒಂದು ಸಂಪ್ರದಾಯವನ್ನು ಮುಂದೆ ದಾಟಿಸ್ತಾ ಇದ್ದಾಳಲ್ಲ, ಆ ಒಂದು ವಿಷಯಕ್ಕೆ ನಾನು ಇದೀಗ ಪ್ರೋತ್ಸಾಹಕ ಬಹುಮಾನ ಕೊಡಬೇಕು ಅಂತ ಆಯ್ಕೆ ಮಾಡಿ ಕೊಟ್ಟಿದ್ದೇನೆ. ಇಂಥ ಒಂದು ಮನಸ್ಥಿತಿ ಇಂದಿನ ಎಲ್ಲ ಮಕ್ಕಳಲ್ಲಿ ಬರಬೇಕು. ಆಗ ಮಾತ್ರ ನಮ್ಮ ಏನು ಹಿರಿಯರು ನಮಗೆ ಏನದು ಕೊಟ್ಟಿದ್ದಾರೆ,
ಹಿರಿಯರಿಂದ ನಮಗೇನು ನಾವು ಪಡ್ಕೊಂಡಿದ್ದೇವೆ ಆಚಾರ ವಿಚಾರ ಅಥವಾ ನಮ್ಮ ಬಾಂಧವ್ಯ ಸಂಬಂಧ ಇದೆಲ್ಲ ಉಳಿಯೋದು ಕೂಡ ಇಂತಹ ಒಂದು ಹಬ್ಬದ ವಾತಾವರಣ ಬಂದಾಗ ಎಂಥ ವೈಮನಸ್ಸು ಇದ್ದರೂ ಕೂಡ ಒಟ್ಟಿಗೆ ಸೇರಿ ಎಲ್ಲರೂ ಆಚರಣೆ ಮಾಡುವಂಥ ಈ ಆಚರಣೆಯನ್ನು ಉಳಿಸಿ ಮತ್ತೆ ಬೆಳೆಸಬೇಕು, ನಮ್ಮ ಮಕ್ಕಳಿಗೆ ಮುಟ್ಟಿಸಬೇಕು, ಪೀಳಿಗೆಗೆ ಅದನ್ನು ದಾಟಿಸಬೇಕು. ಈ ಉದ್ದೇಶ ಸುದ್ದಿಯವರದ್ದು. ತುಂಬ ನನಗೆ ಅದು ಅಭಿನಂದಿಸಬೇಕಾದದ್ದೇ. ಹಾಗೆ ನನಗೆ ಇದರಲ್ಲಿ ಅವಕಾಶ ಕೊಟ್ಟು ಒಂದಷ್ಟು ಜ್ಞಾನ ನಾನು ಪಡೆಯುವಂತೆ ಮಾಡಿದಂತಹ ಸುದ್ದಿ ಸಂಸ್ಥೆಗೆ ನಾನು ಕೃತಜ್ಞಳಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಬಹುಮಾನ ಪಡೆದವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಅವರು ಯಾರು ಪ್ರಯತ್ನ ಪಟ್ಟಿದ್ದಾರೋ ಅವರಿಗೆ ಮುಂದೆ ಕೂಡ ಪ್ರಯತ್ನ ಪಟ್ಟು ಬಹುಮಾನ ಪಡೀಲಿಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಅಂತ ಹೇಳೋದು. ಒಮ್ಮೆ ಬರಲಿಲ್ಲ ಅಂಥೇಳಿ ಇನ್ನೊಂದ್ಸಲ ಹಿಂದೆ ಸರಿಯೋದು ಬೇಡ. ಪ್ರಯತ್ನ ಪಟ್ಟರೆ ನಿಮ್ಗೆ ಕೂಡ ಸಿಗತ್ತೆ ಅಂತಂದರೆ ಇದೊಂದು ಇದು ಪ್ರೋತ್ಸಾಹ ಅಷ್ಟೇ. ಸೋತು ಹೋದೆ ಅಂತ ಹಿಂದೆ ಸರಿಯೋದಲ್ಲ, ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರೆಲ್ಲ ಗೆದ್ದಿದ್ದೀರಿ ಅವರಿಗೆಲ್ಲ ಶುಭಾಶಯಗಳು. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕದ್ದು ಸುದ್ದಿಗೆ. ಯಾಕೆಂತೇಳಿದರೆ ನಾನು ಒಂದು ಚಿನ್ನದ ಬಗ್ಗೆ ಮಾತಾಡಿದರೆ 1 ಗಂಟೆ ಮಾತಾಡ್ಬೋದು, ಆಯಿತಾ. ನನ್ನೊಂದು ಸಣ್ಣ ಚಿನ್ನದ ಸಂಸ್ಥೆಯನ್ನು ಗುರುತಿಸಿ ಈಗ ಸಣ್ಣ ಸಸಿಯನ್ನು ನೆಟ್ಟಿದ್ದೇನೆ ಸುಳ್ಯದಲ್ಲಿ. ಅದಕ್ಕೆ ನೀರು ಗೊಬ್ಬರ ಹಾಕ್ತಿರೋರು ಸುದ್ದಿಯವರು. ಯಾಕಂತೇಳಿದರೆ ಅವರ ಹಲವಾರು ಕಾರ್ಯಕ್ರಮದಲ್ಲಿ ಕರೆದು, ಶ್ರೀಜಿತ್ ಇರ್ಬೋದು ಅಥವಾ ಯಶ್ವಿತ್ ಅವರಿರ್ಬೋದು, ಕರೆದು ಪ್ರವೀಣ್ ಸರ್ ನೀವು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜೊತೆಗೂಡಬೇಕು, ಏನಾದರೂ ಪ್ರಾಯೋಜಕ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಯಾವುದೇ ಕಾರಣಕ್ಕೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನ್ನ ಸಣ್ಣ ಸಂಸ್ಥೆ ಆದರೂ ಕೂಡ ಅದನ್ನು ಗುರುತಿಸ್ತಾರಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಅವರಿಗೆ ಸುದ್ದಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮದು ಇಷ್ಟೇ. ಎಲ್ಲರೂ ಗೆದ್ದವರಿಗೆ ಶುಭಾಶಯಗಳು. ನನ್ನೊಂದು ಸಣ್ಣ ಸಂಸ್ಥೆ ಹುಟ್ಟಾಕಿದ್ದೇನೆ. ದಯವಿಟ್ಟು ಬಂದಾಗ ಒಂದು ಸಲ ಬನ್ನಿ. 20 ವರ್ಷ ನಾನು ಪುತ್ತೂರು ಮೂಲೆಯಲ್ಲಿ ದುಡಿದು ಚಿನ್ನದ ಸಂಸ್ಥೆ ನನ್ನದೇ ಮಾಡಬೇಕು ಅಂತೇಳಿ ಮಾಡಿರುವಂಥದ್ದು ಒಂದು ಸಣ್ಣ ಸಂಸ್ಥೆ. ತಮ್ಮೆಲ್ಲರೂ ಈಗ ಸುದ್ದಿಯವರು ಹೇಗೆ ನೀರು ಗೊಬ್ಬರ ಹಾಕ್ತಾ ಇದ್ದಾರೋ ನೀವು ಕೂಡ ನನಗೆ ನೀರು ಗೊಬ್ಬರ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಸೊ ದಟ್ ಎಲ್ರಿಗೂ ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ಸ್. ದೀಪಾವಳಿಯ ವಿಶೇಷಾಂಕಕ್ಕೆ ಒಂದು ಪೂರ್ವವಾಗಿ ನಾವೊಂದು ಬಲಿಯೇಂದ್ರ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಇದರ ಪ್ರಾಯೋಜಕತ್ವವನ್ನು ಮಾಡಬೇಕು ಅಂತ ಹೇಳುವಂಥ ಕೋರಿಕೆಯನ್ನು ಯಶ್ವಿತ್ ಕಾಳಮನಿ ಅವರು ನನ್ನ ಗಮನಕ್ಕೆ ತಂದರು. ಸ್ವಭಾವತಃ ಅವರು ನನ್ನ ಆತ್ಮೀಯವಾಗಿರುವ ಕಾರಣ ನಾನು ಹೇಳ್ತೀನಿ, ಯಾಕಂದರೆ ನಾವು ಪಾಲ್ದಾರರಾಗಿರುವ ಕಾರಣ ಹೇಳ್ತೀನಿ ಅಂತ ಹೇಳುವಂಥ ಅಭಿಪ್ರಾಯವನ್ನು ತಿಳಿಸಿದೆ. ನಂತರ ಮುಂದುವರೆದರು. ನಿಜವಾಗಿಯೂ ಬಲಿಯೇಂದ್ರ ಸ್ಪರ್ಧೆ ಅನ್ನೋದು ಮುಖ್ಯ ಅಲ್ಲ, ಅದು ಆಚರಣೆ. ಆ ಆಚರಣೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅದರ ಮುಖೇನ ಆ ಸಂಸ್ಕೃತಿಯನ್ನು ಪಸರಿಸುವಂಥ ಕೆಲಸವನ್ನು ಸುದ್ದಿ ಬಿಡುಗಡೆಯ ಏನು ಈ ತಂಡ ಮಾಡ್ತಿದೆ, ಇದು ನಿಜವಾಗಿಯೂ ಪ್ರಶಂಸನೀಯವಾದದ್ದು. ಮುಂದಿನ ಪೀಳಿಗೆಗೆ ಈ ರೀತಿಯ ಪದ್ಧತಿಗಳು ಉಳಿಯಲಿ, ಆಚರಣೆಗಳು ಉಳಿಯಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡುವ ಕೆಲಸಕ್ಕೆ ನಮ್ಮ ಅಭಿನಂದನೆಗಳು. ನಾವು ಪತ್ರಿಕೆಯಲ್ಲಿ ಸುಮಾರು ಸಮಯ ಕೆಲಸ ಮಾಡಿದ್ದೆ. ಈಗಲೂ ನನ್ನದು ವೆಬ್ಸೈಟ್ಗಳಿದೆ. ಬಟ್ ನನಗೆ ಕೆಲಸ ಮಾಡಲಿಕ್ಕೆ ಆಗದೇ ಇರುವ ಕಾರಣ 1-2 ತಿಂಗಳಿಂದ ಇದಾಗಿದೆ. ನಂದು 1-2-3 ಸಂಸ್ಥೆಗಳನ್ನು ನಾನು ಹುಟ್ಟು ಹಾಕಿದ್ದೀನಿ ಈಗಾಗಲೇ ಸುಳ್ಯದಲ್ಲಿ. ಇನ್ನು ಉದ್ಯಮದಲ್ಲಿ ನಾನು ಅಂಬೆಗಾಲ ಇಡುತ್ತಿರುವಂಥ ಒಂದು ಕೂಸು ಅಂತ ಹೇಳ್ಬೋದು ಅಷ್ಟೇ. ಈ ಉದ್ಯಮ ಎಲೆಕ್ಟ್ರಾನಿಕ್ ಅನ್ನೋ ಸಂಸ್ಥೆಯನ್ನು ನಾವು ಪಾಲುದಾರಿಕೆಯಲ್ಲಿ ಆರಂಭ ಮಾಡಿದ್ದೇವೆ ಅಂಬೆಡಕದಲ್ಲಿ. ಎಲ್ಲರ ಸಹಕಾರವು ಮುಂದಿನ ದಿನಗಳಲ್ಲಿ ನಮಗೆ ಬೇಕು ಅಂತ ಹೇಳುವಂಥ ವಿನಮ್ರ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನನ್ನು ಗುರುತಿಸಿದ ನಿಮಗೆಲ್ಲರಿಗೂ ಕೂಡ ಅಭಿನಂದಿಸಿ. ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಾಂಕ, ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿತ್ತು. ಮುದ್ದು ಕಂದ ಸ್ಪರ್ಧೆ ಮತ್ತು ಸೂಪರ್ ಜೋಡಿ, ಇನ್ನಿತರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ನಾವು ಇವತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ಅದರ ಜೊತೆಯಾಗಿ ಸರ ಫೌಂಡೇಶನ್ ಅವರು ಪ್ರತಿ ವರ್ಷ ನಮಗೆ ಸ್ವಾತಂತ್ರ್ಯದ ಸಮಯದಲ್ಲಿ ದೇಶಕ್ಕೆ ದೇಶಭಕ್ತಿ ಗೀತೆ, ಇನ್ನಿತರ ದೇಶಾಭಿಮಾನ ಇರುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೇವೆ. ಕಳೆದ 3 ವರ್ಷಗಳಿಂದ ಅವರ ಈಗಾಗಲೇ ಶಿವಪ್ರಸಾದ್ ಹೇಳಿದರು, ಅವರ ಮಗಳು ಶಾರಾ ಅವರ ನೆನಪಿಗಾಗಿ ಮಕ್ಕಳಿಗಾಗಿ ಮಾಡುವ ಕಾರ್ಯಕ್ರಮವನ್ನು ಅವರು ಆಯೋಜಿಸ್ತಿದ್ದರು. ಆ ಕಾರ್ಯಕ್ರಮಕ್ಕೆ ಬಹುಮಾನ ಮತ್ತು ಎಲ್ಲ ರೀತಿಯ ಸಹಕಾರ ಡಾಕ್ಟರ್ ಲೀಲಾಧರ್ ಅವರು ಮತ್ತು ಡಾಕ್ಟರ್ ಜಯಮಣಿಯವರು ಮಾಡ್ತಾಯಿದ್ರು. ಆ ಕಾರ್ಯಕ್ರಮವನ್ನು ನಾವು ಕಳೆದ 2 ತಿಂಗಳ ಹಿಂದೆ ಮಾಡಬೇಕಿತ್ತು, ಬಹುಮಾನ ವಿತರಣೆ. ಯಾಕಂತೇಳಿದರೆ ನಮ್ಮ ಸಮಯ ಬರುವಾಗ ಶಾಲೆಯಲ್ಲಿ ಎಕ್ಸಾಮು ಇನ್ನಿತರ ಕಾರ್ಯಕ್ರಮಗಳಿದ್ದ ಕಾರಣ ನಾವು ಮುಂದೂಡಿ ಕೊನೆಗೆ ದೀಪಾವಳಿ ವಿಶೇಷಾಂಕದ ಬಹುಮಾನ ವಿತರಣೆ ದಿವಸವನ್ನೇ ನಾವು ಇಟ್ಟುಕೊಂಡಿದ್ದೆವು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ
ಚರ್ಚಿನ ಫಾದರ್ ಅವರು ಈಗಾಗಲೇ ಮಾತಾಡುವಾಗ ಸುದ್ದಿ ಬಿಡುಗಡೆ ಬಗ್ಗೆ ಮಾತಾಡಿದರು. ಡೈಜ್ ವರ್ಲ್ಡ್ನವರು ಮಾಡಿದಂಥ ಕಾರ್ಯಕ್ರಮವನ್ನು ಸಹ ಕೊರೋನಾ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆ, ಸುದ್ದಿ ಚಾನಲ್ ಎಲ್ಲ ಸಮುದಾಯದವರು, ಬೇರೆ ಬೇರೆ ಕೆಲಸ ಮಾಡುವವರು, ಇನ್ನಿತರ ಶಾಮಿಯಾನದವರು, ಅವರೆಲ್ಲ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರವರ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಸುದ್ದಿ ಚಾನಲ್ ಅವಕಾಶ ಮಾಡಿಕೊಟ್ಟಿದ್ದು. ಅದು ಸುಳ್ಯದಲ್ಲಿ ಸುದ್ದಿ ಮಾಡಿದಂಥ ಸೇವೆ. ಹಾಗೆ ನಮ್ಮ ಇವತ್ತು ಇಲ್ಲಿರುವ ಎಲ್ಲ ದಾನಿಗಳು ಸಹ ಸುದ್ದಿಗೆ ಸದಾ ಸಹಕಾರ ನೀಡ್ತಾ ಇದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994612380